ವೇಶ್ಯ ವೃತ್ತಿ ಮಾಡೋ ಹೆಣ್ಣಿಗಿಟ್ಕೊ. ಹಾಗಿದ್ದು ನನ್ನನ್ನ ಕೆಣ್ಕೋದಿಕ್ಕೆ ಬರ್ತಿದ್ಯಲ್ಲ, ಇದು ನಾನು ನೋಡ್ತಾ ಇರೋ ನಮ್ ಜನ ಸುಮ್ಮನೆ ಇರ್ತಾರ? ಈ ನನ್ನ ಸಮಾಜದ ಜನ ಎದ್ ಬಂದು ನಿನ್ನ ಎದೆಗೊದಿತಾರೆ ಕಣೋ. ಅಲ್ಲ, ಮರ್ಯಾದಸ್ಥರು ಹೆಣ್ಮಕ್ಳನ್ನ ಈ ರೀತಿ ಕರೆದು ಮಾತಾಡ್ತೀಯ ಅಂದ್ರೆ ನೀನೊಬ್ಬ ಜಾಯಿಣಿಗುಟ್ಟಿ. ಯಾರ ಜಾರಿಣಿಯ ಮಗ? ಸೌಭಾಗ್ಯ, ಸರ್ಪ ಸಾಮ್ರಾಜ್ಯದಲ್ಲಿ ದರ್ಪ ತೋರುವ ಗರುಡ ಈ ಮರ್ಡರ್ ಮದೇಶ. ನನ್ನನ್ನ ಚಾರಿಣಿ ಮಗನೆಂದು ಕರೆದಿಯಲ್ಲ, ನನ್ನಿಂದ ನೀನಾಗಬೇಕು ಈಗ ಚಾರಿಣಿ. ನೋಡು, ನಾನು ಒಳ್ಳೆ ಮಾತನ್ನ ಹೇಳ್ತಾ ಇದ್ದೀನಿ ಮಾದೇಶ. ಸುಮ್ನೆ ಇದ್ರೆ ಸರಿ, ನನ್ನನ್ ಮಾತ್ರ ಏನು ಮಾಡ್ಬೇಡ. ಏನಿ ನಿನ್ನ ಸೌಂದರ್ಯ ಸಿರಿ? ನೀನೇನು ರೊಂಬೆಯೋ ಊರ್ವಶಿಯೋ ಅಥವಾ ಆ ದೇವೇಂದ್ರನು ನೃತ್ಯದ ಬಂಗಾಳದಲ್ಲಿ ಮಿನುಗುವ ನಕ್ಷತ್ರವ? ಈ ನಿನ್ನ ತುಟಿಯ ಕೋಲ್ ಮಿಂಚು ನನ್ನ ಕಣ್ಣಂಚಲಿ ಮಿಂಚಿ ನನ್ನ ಜಗೆ ಅಪ್ಪಳಿಸಿ ಹೇಳ್ತಾ ಇದ್ದೆ, ಆದಷ್ಟು ಬೇಗ ನಿನ್ನನ್ನು ಅನುಭವಿಸು ಅಂತ. ಈ ಮಾದೇಶ ಮನೆ ಹೋದ್ರೆ ಬೃಂದಾವನ, ಕಣ್ಣಿಟ್ಟಂದ್ರೆ ಗೋರಾಗ್ರದನ. ಮುಗೀತಾ ನಿನ್ನ ಶೀಲದ ಕತೆ? ಮಾತೇ ಇಲ್ಲ ಕಣ ಚಾರಿಣಿ ಮೇಲಕ್ಕೆ ಎಲ್ಲ ಕುನ್ನಿ. ಇವಳನ್ನ ಯಾರು ಅಂತ ತಿಳಿದಿದ್ಯಾ? ಮಿಸ್ಟರ್ ರಾಜ, ಪ್ರಶಾಂತವಾದ ಸಾಗರದಲ್ಲಿ ದಿಗ್ಗೆಂದು ಸ್ವಾರ್ಥದ ಮೊಸಳೆಗಳು ಎದ್ದು ನೀರನ್ನು ಕದಡಿಸುವಂತೆ ನನ್ನ ಕಾರ್ಯವನ್ನ ಕೆಡಿಸ್ಬಿಟ್ರಿ. ನೀವು ಈ ಊರಿನ ಮಾನವಂತರ ಮನೆಯ ಮಾಣಿಕ್ಯ ರತ್ನ. ನಿಮ್ಮೊಂದಿಗೆ ನನಗೆಂತ ಮಾತು? ಭೂಮಿ ಗುಂಡಾಗಿದೆ ಕಣ, ನೀನು ನನ್ನ ಕೈ ಸಿಗಲೇಬೇಕು, ಬರಲೇಬೇಕು. ಗುಡ್ ಬೈ. ಅಲ್ಲ ಸೌಭಾಗ್ಯ, ದೇವಸ್ಥಾನಕ್ಕೆ ಒಬ್ಳೆ ಬಂದಿದೆಯಲ್ಲ, ಜೊತೆಲಿ ನಿಮ್ಮ ಅಣ್ಣನು ಕರ್ಕ ಬರ್ಬಾರ್ದಂತ? ಸಮಯಕ್ಕೆ ಸರಿಯಾಗಿ ನಾ ಬಂದೆ, ಸರೋಯ್ತು. ಹೋಗಿ ಹೋಗಿ ಅವನ ಕೈಲಿ ಸಿಗಾಕೊಂಡಿದೆಯಲ್ಲ, ಅವನು ಸಾಮಾನ್ಯದವನಲ್ಲ, ಕಿರಾತಕ. ನಿನ್ನಂತೆ ಎಷ್ಟು ಅಬಲೆಯರ ಮಾನ ತೆಗೆದು ಅನೇಕ ಕೊಲೆ ಸುಲಿಗೆ ಮಾಡಿ ಮರ್ಡರ್ ಮದೇಶ ಹೆಸರು ಪಡೆದಿದ್ದಾನೆ ಆ ಅಯೋಗ್ಯ. ಗೊತ್ತು ಮಾವ, ಅಂತವರಿಂದಾಗಿ ನಮ್ಮಂತ ಬಡವರು ಹೆಣ್ಮಕ್ಳು ಊರಲ್ಲಿ ಬದುಕೋದೇ ಕಷ್ಟ ಆಗ್ಬಿಟ್ಟಿದೆ ಮಾವ. ಅಂತ ಸ್ವಾರ್ಥ ಬಂಡರಿಗೆ ನೀವು ಧರ್ಮದ ಸಿಂಧು ಆಗಿರ್ಬೇಕು ಮಾವ. ಸ್ವಾರ್ಥ ಸ್ವಾರ್ಥ ಯಾವುದು ಸೌಭಾಗ್ಯ? ಸ್ವಾರ್ಥ ಈ ಪ್ರಪಂಚದಲ್ಲಿ ಬೆಳಕು ನೀಡುವ ಸೂರ್ಯನಿಗಿದೆಯಾ ಸ್ವಾರ್ಥ? ತಂಪು ನೀಡುವ ಚಂದ್ರನಿಗಿದೆಯಾ ಸ್ವಾರ್ಥ? ಮಳೆ ಸುರಿಸುವ ಮೋಡಕ್ಕಿದೆಯಾ ಸ್ವಾರ್ಥ? ಬೆಳೆ ಕೊಡುವ ಭೂಮಿ ತಾಯಿಗಿದೆಯಾ ಸ್ವಾರ್ಥ? ಇಲ್ಲ ಮೊಲೆ ಉಣಿಸುವ ತಾಯಿಗಿದೆಯಾ ಸ್ವಾರ್ಥ? ವಿದ್ಯೆ ಕಲಿಸುವ ಗುರುಗಿದೆಯಾ ಸ್ವಾರ್ಥ? ಹೇಳು ಸೌಭಾಗ್ಯ, ಹೇಳು. ಹೌದು ಮಾವ, ನಿಮ್ ಮಾತು 100% ಸತ್ಯ ಮಾವ, ಸತ್ಯ ಮಾವ. ನಿಮ್ಮಂತವ್ರು ನಮ್ಮಂತವ್ರಿಗೆ ನೆರಳಾಗಿದ್ರೆ ಇಂಥ ಕಾಮುಕರು ನಮ್ಮನ್ನ ಏನು ಮಾಡೋದಿಕ್ ಸಾಧ್ಯನೇ ಇಲ್ಲ ಮಾವ.
ಮಾವ, ಒಂದ್ ವೇಳೆ ನನ್ನ ಜೀವನದಲ್ಲಿ ಇಂಥ ಪ್ರಸಂಗ ಮತ್ತೊಮ್ಮೆ ಘಟಿಸಿದೆ ಆದ್ರೆ ನಾನು ಹೆಣ ಕೂಡ ಯಾರಿಗೂ ಸಿಗೋದಿಲ್ಲ ಮಾವ. ಸೌಭಾಗ್ಯ, ಏನ್ ಹೇಳ್ತಾ ಇದ್ಯಾ? ನಿನ್ನ ನೋವು ಸಂಕಟ ನನಗ್ ಗೊತ್ತು. ನೋಡು, ದಿನನಿತ್ಯ ಬೆಳಗುವ ಸೂರ್ಯ ಚಂದ್ರನ ಸಾಕ್ಷಿಯಾಗಿ ನಮ್ಮೂರಿನಲ್ಲಿ ನಿನ್ನ ಬಾಳಿಗೆ ಅವನಂತ ಕಿರಾತಕರು ಸಾವಿರಾರು ಜನ ಹುಟ್ಟಿ ಬಂದರು. ಅವರ ಹುಟ್ಟನ್ನು ಭೂಮಿಗೆ ಅಡಗಿಸಿ ನಮ್ಮ ಮನೆತನದ ಸೊಸೆಯಾಗಿ ಮಾಡ್ಕೊತೀನಿ. ಮಾವ, ಅಂದ್ರೆ ಬಡತನದ ಬೇಗೆಲೆ ನೊಂದು ಬೆಂದೋಗಿರಿ ಸೌಭಾಗ್ಯಂಗೂ ಮಾಂಗಲ್ಯ ಭಾಗ್ಯ ಇದೆಯಾ ಮಾವ? ಸೌಭಾಗ್ಯ, ನಾವು ಮಾನವಂತರ ಮನೆಯ ಮಕ್ಕಳು. ಮಾತನ್ ಕೊಡಲ್ಲ, ಕೊಟ್ಟ ಮಾತನ್ನ ತಪ್ಪಿ ನಡೆಯಲ್ಲ. ನೀನೇ ನಮ್ಮ ಮನೆ ಸೊಸೆಯಾಗಿ ಬರ್ಬೇಕು ಅಂತ ಆ ದೇವರ ಅನುಗ್ರಹ ಇದ್ರೆ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಇಷ್ಟಂತೂ ನಿಜ ಸೌಭಾಗ್ಯ. ನಮ್ಮ ಮನೆತನದಿಂದ ನಿನ್ನ ಕೊರಳಿಗೆ ಮಾಂಗಲ್ಯ ಭಾಗ್ಯ ದೊರಕುತ್ತೆ. ನಾ ಬರ್ಲಾ? ಹಾ, ನಿಮ್ಮ ಅಣ್ಣನ ಕೇಳ್ದೆ ಅಂತ ಹೇಳಮ್ಮ. ಸರಿ ಮಾವ. ನಾ ಇನ್ ಬರ್ತೀನಿ. ಅಲ್ಲ ರಾಜೀವ್ ಮಾವ, ಇದ್ದಕ್ಕಿದ್ದಂಗೆನೆ ನಿನಗೆ ಮಾಂಗಲ್ಯ ಭಾಗ್ಯ ಇದೆ ಅಂತ ಹೇಳಿದ್ರಲ್ಲ, ಅವ್ರ ಮನೆಗೆ ಸೊಸೆ ಮಾಡ್ಕೊತೀನಿ ಅಂತ ಅಂದ್ರು. ಭಗವಂತ, ಅಂದ್ರೆ ನಮ್ಮ ಮಾವನ್ ಮಾತಿನ ಅರ್ಥ ಏನು? ನಮ್ ರಾಜೀವ್ ಮಾವನೇ ನನ್ನ ಮದುವೆ ಮಾಡ್ಕೋತಾರ? ದೇವ್ರೆ, ಅಂಥವ್ರ ನೆರಳಲ್ಲಿ ಬದುಕೋದೇ ಅದೃಷ್ಟ. ಅಂಥದ್ರಲ್ಲಿ ಅವರು ನನ್ನನ್ನ ಮದುವೆ ಮಾಡ್ಕೊಂಡ್ರೆ ಇಷ್ಟು ವರ್ಷ ಮಾಂಗಲ್ಯ ಭಾಗ್ಯಕ್ಕೋಸ್ಕರ ಕಾದು ನನ್ನ ಜನ್ಮ ಸಾರ್ಥಕ ಆಗುತ್ತೆ ತಂದೆ. ರಾಜೀವ್ ಮಾವ, ನಿಮ್ಮಂಥವ್ರನ್ನ ಪತಿಯಾಗಿ ಪಡೆಯೋದಿಕ್ಕೆ ನಿಜವಾಗ್ಲೂ ನಾನು ಪುಣ್ಯ ಮಾಡಿದ್ದೀನಿ ಅನ್ಸುತ್ತೆ. ಭಗವಂತ, ಸರ್ ಇದು ಮೈಕ್ ತೆಗಿ. ಅಯ್ಯೋ ಎಲ್ಲ ಕೊರೆ ಸಂತೋಷ. ಪ್ರೀತಿ ಮಾಡೋದಕ್ಕೆ ಪ್ರೀತಿ ಮಾರೋ ದಾಸ ಯಾರೋ ಮಾರಿದ್ದು ಏಕೆ ಕೂಡಿ ಬಾ
ನಲಿವಿನಲು ನೋವಿನಲು ಏನಾದರೂ ಎಂತಾದರೂ ಜೊತೆ ಜೊತೆಯಲ್ಲಿ ನಿನ್ನ ಜೊತೆಯಲ್ಲಿ ಜೊತೆಯಾಗುವೆ ಜೊತೆ ಬಾ ಗುಟ್ಟೊಂದು ಏನು ಕೇಳು ಹೇಳು ಭೂಮಿ ತೂಕ ಪ್ರೇಮಲೋಕ ಬಚ್ಚಿಡುವೆ ಎಲ್ಲಿ ಹೃದಯದಲ್ಲೇ ಕಾಣು ಪ್ರೀತಿ ತೂಕ ಮಾಡಬೇಕಾ ತಕ್ಕಡಿಯಲ್ಲಿ ಸಂಸಾರ ಕಣೆ ಈ ಬದುಕಿನಲ್ಲಿ ನಿನ್ನ ನಗುವಿರಲಿ ಹಿಂದಾದರೂ ಮುಂದಾದರೂ ಜೊತೆ ಜೊತೆಯಲ್ಲಿ ನಿನ್ನ ಜೊತೆಯಲ್ಲಿ ಜೊತೆಯಾಗುವೆ ಜೊತೆ ಬಾ ಓ ಗುಣವಂತ ನೀನೆಂದು ನನ್ನ ಸ್ವಂತ ನೀ ನನಗಂತ ಬರೆದಾಯ್ತು ಭಗವಂತ ಉಸಿರು ಉಸಿರಾಣೆ ನಂಬು ಪ್ರಾಣ ನೀನೇ ನೀನೇ ಇರುವಾಗ ನನಗೆ ಲೋಕ ಯಾಕೆ ಜೀವನ ಪೂರ್ತಿ ಕನ್ಸ್ ಕಾಣೋದೇ ಆಗೋಯ್ತಾ ಭಗವಂತ ತಪ್ಪು ಮಾಡ್ಬಿಟ್ಟು ಹೇಳಿದಣಿ ನೋಡ್ಲಾ ನೋಡ್ತಾನೆ ಹೇಳಿದಣಿ ಈ ಊರಿನ ಅಂದ ಚಂದಾನ ನೋಡ್ತಾವನಿದಣಿ ಹೇಳಿ ಏನ್ ಸಿಂಗಾರ ಏನ್ ಬಂಗಾರ ನೋಡೋಕೆ ಹೇಳ್ಕೊಂಡ ಸಾಲದಲ್ಲ ಸಂಬಳಂಗ ಇಷ್ಟಕ್ಕೆ ಹಿಂಗ ಅನ್ಬಿಟ್ರೆ ಹೆಂಗ್ದಣಿ ಇವತ್ತು ದೀಪ ಉತ್ಸವ ಏನಂದ ಇನ್ನೊಂದ್ಸಾರಿ ಹೇಳ ಅದೇ ದೀಪ ಉತ್ಸವ ಅಜ್ಜಿ ಹೊಟ್ಟೆ ಕಡಿಯ ಹೇಳೋದನ ನೆಟ್ ಕೇಳ ದೀಪ ಉತ್ಸವ ಅಲ್ಲ ಕಲ ದೀಪೋತ್ಸವ ದೀಪೋತ್ಸವನ ನಿನ್ನಂತ ನನ್ನ ಮಕ್ಕಳು ಕರ್ನಾಟಕದಲ್ಲಿ ನಾ ಚೆನ್ನಾಗಿಟ್ಬಿಟ್ರೆ ಕನ್ನಡನ ಅವ್ರದ್ದು ನುಂಗಿ ನೀರು ಕುಡ್ಬಿಡ್ತೀರಾ ಇಷ್ಟಕ್ಕೆ ಹಿಂಗ ಅನ್ಬಿಟ್ರೆ ಹೆಂಗ್ ದಣಿ ಊರಂದೆ ಊರ ಹೊರಗಡೆ ಅಂದ ಚಂದವ ನೋಡ್ಬೇಕು ದಣಿ ಆಫು ಫುಲ್ಲು ಫುಲ್ಲು ಆಫು ಏನೋ ನಿನ್ನ ಅಜ್ಜಿ ಹೊಟ್ಟೆ ಕಡಿಯ ಇಷ್ಟೊಂದು ಖುಷಿಯಾಗಿ ಹೇಳ್ತಾ ಇದೆಯಲ್ಲ ಆಪು ಫುಲ್ಲು ಯಾವ್ದಾ ಇದು ದಣಿ ಆಪು ಅಂದ್ರೆ 15ರಿಂದ 20 ಫುಲ್ಲು ಅಂದ್ರೆ 20ರಿಂದ 40 ದಣಿ 15 20 40 ನನಗೆ ಹಂಗ್ಲಾ ತಿಳಿತದ ಬಿಡಿಸಿ ಹೇಳೋ ಬಿಕ್ಲಾಸಿ ನನ್ನ ಮಗನ ದಣಿ ಹೆಣ್ಮಕ್ಳು ದಣಿ ಹೆಣ್ಮಕ್ಳು ನೋಡ್ತಾ ಇದ್ರೆ 7 ಕಣ್ಣು ಸಾಧ್ಯ ದಣಿ ನೋಡ್ತಾ ಇದ್ರೆ ಹಾಗೆ ಹರಿದೋಗುತ್ತೆ ದಣಿ ಏನ್ಲ ಅರ್ಧೋಗುದು ಜೊಲ್ಲು ದಣಿ ಬಾಯಿಂದ ಜೊಲ್ಲು ಮಗ ನಾನೇನು ನನ್ಗಲ್ಲೇ ಅರ್ಧೋಯ್ತದ
ತೀಟೆ ಹೇಳಿದ್ದನಿ ಯಾವ್ದಾ ಇದು ಸೀಮೆಸ ಗುದ್ದಕ್ಕೆ ಬತ್ತದಲ್ಲ. ನಿನ್ಗೇನಾದ್ರೂ ಗೊತ್ತಾ? ಗೊತ್ತಿದ್ರೆ ದಾರಿ ಮಾಡೇ ಬಿಡ್ಲ. ಬೀರ್ತು ಅನ್ನಿದಣಿ, ನೋಡೇ ಬಿಡ್ತೇನೆ. ಬೀರ್ತು ಅನ್ನಿದಣಿ. ಇದಕ್ಕೆ ದಾರಿ ಮಾಡಕ್ ಹೋದ್ರೆ ನಮ್ಗೆ ಒಂದ್ ದಾರಿ ತೋರಿಸ್ಬಿಡ್ತಾಳೆ. ಇವಳ ಸವಾಸನೆ ಬೇಡಪ್ಪ. ಇವಳು ಯಾರೋ ನನಗೆ ಗೊತ್ತೇ ಇಲ್ಲ. ದಣಿ ಮುಂದಕ್ಕೆ ಒಂದಲ್ಲ ಒಂದ್ ದಿವಸ ನಿಮ್ಗೆ ಸರಿಯಾಗಿ ಮಾಡ್ತಾಳೆ. ಬತ್ತಿಯ ಯೋಚನೆ ಮಾಡಿ ನೋಡಿ. ಆ ವಯ್ಯ ಏನ್ ಕೇಳ್ತಾವನೆ, ನೀನೇನು ಹೇಳ್ತಾ ಇದೀಯ ಅಂತ ನೋಡವ. ನನ್ನ ಅವ್ನ ತೀಟೆ ಪಡ್ಡೆ ಅಂತ ಕರಿಬೇಡ. ನಮ್ಮ ದಣಿ ತೀಟೆ ಅಂದ್ರೆ ನೀನು ತೀಟೆ ಅಂತೀಯ. ಮಾತು ಮಾತಾಗಿರ್ಲಿ, ಮಾತು ಮಾತಾಗಿರ್ಲಿ. ಮರ್ವಾದೆ ಕೊಟ್ಟು ಮಾತಾಡು. ಹೋಗಲೇ ಹೋಗು. ಬಡ್ಡಿ ತಿನ್ನೋ ಬಡ್ಡಿ ಮಕ್ಳಿಗೆಲ್ಲ ಯಾರ ಮರ್ಯಾದೆ ಕೊಡ್ತಾರೆ? ಹೋಗ್ಲಿ, ಮರ್ಯಾದೆ ಕೊಟ್ಟೆ ಕೇಳ್ತೀನಿ. ಬಾಲಂತಗೆ ಬಡ್ಡಿ ಚಕ್ರ ಬಡ್ಡಿ ಹೀಗೆ ಹಾಕಿ ಹಾಕಿ ಇನ್ನು ಮಾದ್ರಳ್ಳಿ ಎಷ್ಟು ಮನೆ ಹಾಳು ಮಾಡ್ಬೇಕು ಅಂತ ನಿಂತಿದ್ದೀರಾ ನೀವಿಬ್ರು? ಇದು ಚೆನ್ನಾಗಿರಕ್ಕಿಲ್ಲ. ಏನೋ ಮಾತಾಗಿರ್ಲಿ, ಏನೋ ಬೈದ್ರೆ ಎಗ್ರಿ ಬಿದ್ದಿಯಲ್ಲ. ಏನ್ ಸಮಾಚಾರ? ಇವಳು ಒಳ್ಳೆ ಸುಮಾನತ್ತಿರೋ ಸೀಮೆ ಸಾರಾಗ ಆಟವಲ್ಲ. ಬಳಲಿ ಕಡೆಗ ಏನಮ್ಮಿ 116 ಎಕರೆ ತೆಗಿನ ತೋಟ, ಅದ್ರ ಮಧ್ಯದಲ್ಲೊಂದು ಸಿಂಗಲ್ ಬೋರ್. ಆದ್ರಿಂದ 24x7 ನೀರ್ನ ಎತ್ತಿ ಎಸ್ಸೋ ಭೂಪನ್ ಬಗ್ಗೆ ನಿನಗೆ ನಮಗೆ ಗೊತ್ತು. 116 ಎಕರೆ ತೆಂಗಿನ ತೋಟ. ಸುಮ್ಮನಿಲ್ಲ, ಇನ್ನೂ ನಿನಗೆ ವಯಸ್ಸು ಐತೆ ಇಲ್ಲ. ಆಮೇಲೆ ಹಾಕುವೆ ಹೂವ. ಏನಂದ್ರಿ ಬಂಗಾರಪ್ಪನವ್ರೆ? 116 ಎಕರೆ ತೆಂಗಿನ ತೋಟ, ಆದ್ರೂ ಮಧ್ಯದಲ್ಲಿ 450 ಅಡಿ ಬೋರು. ಆ ಬೋರಿಂದ ನೀರ್ನ ಎತ್ತಿ ಬೋರಿಂದ ನೀರ್ನ ಎತ್ತಿ ಎಸೆಯೋದಿರ್ಲಿ, ಆ ಬೋರಲ್ಲಿ ನೀರ್ ಬರ್ತದೆ ಅನ್ನೋದೇ ಡೌಟು. ಏನಂತೀಯ ತೀಟೆ? ತೀಟೆ ಪಟ್ಟೆ ಅಂತ ಕರಿಬೇಡ ನೀನು. ಇನ್ನೊಂದು ಕಿತ್ತಂಗ್ ಕರಿಬೇಡ ನೀನು. ಬೇಕಾದ್ರೆ ಸುಬ್ಬ ಅಂತ ಕರಿ. ದಣಿ ಹೇಳ್ಬಿಡ್ಲ ನಿಮ್ದು? ಹೇಳ್ಬಿಡ್ಲ ದಣಿ ನಿಮ್ದು? ಹೇಳಿ ಅಂತ ಆಗ್ಬಿಟ್ಟವನೆಲ್ಲ. ಸರಿ ಈ ಕಡೆಗೆ ಬನ್ನಿ. ಈ ಊರಲ್ಲಿ ನನ್ನ ಪರಾಕ್ರಮ ಹೆಂಗದೆ ಅಂತ ಹೇಳ ನನ್ನ ಮಗಳ. ಎಲ್ದಿ ಬನ್ನಿ ಕಡೆಗೆ. ನಮ್ ದೊಂಡ್ಗಳ ತಮಾಸೆನಾ? 450 ಅಡಿ ಬೋರ್ವೆಲ್ ನಿಂದ ನೀರ ಎತ್ತಿ ಎಸಿಸ್ಬೇಕು ಅಂತ ಬೋರ ಸ್ಟಾರ್ಟ್ ಮಾಡ್ತಾರೆ. ಇನ್ನೇನು ನೀರು ರಪ್ಸುವಾಗಿ ಎಸಿಬೇಕು, ಬಿಡುತ್ತೆ. ಒಳಗಡೆ ಇದ್ರಲ್ಲಿ ಬರೋದು ಬತ್ತೋಗಿರೋ ಮರದಲ್ಲಿ ನೀರಲ್ಲಿ ಬರುತ್ತೆ. ಅನ್ಕಂಡೆ, ಈ ನೋಡ್ದಾಗ್ಲೇ ಅನ್ಕಂಡೆ ಯಾವ ನರಗಳು ಕೆಲಸ ಮಾಡ್ತಾ ಇಲ್ಲ ಅಂತ. ಇನ್ನೇನಾಯ್ತದೆ, ಸ್ಟಾರ್ಟ್ ಆಗಕ್ಕೂ ಮುಂಚೆ ಟುಸ್ಸೆ. ಮತ್ತೆ ಅದೆಲ್ಲ ಇರ್ಲಿ ಬಾಯ್ಲಿ, ಅದೆಲ್ಲ ಇರ್ಲಿ. ಅದೇನು ತೆಂಗಿನ ತೋಟ ಅಂತ ಹೇಳಿದ್ರಲ್ಲ, ಫಸ್ಲೆಲ್ಲ ಹೆಂಗ್ ಬಿಡ್ತಾವೆ? ಕೆಂಪಿ ಮಾರಕ್ಕೆ 2 ಕಾಯಿ ಬರಗಾಲದಲ್ಲಿ ನೀರಿಲ್ದೆ ಒಣಗೋಗ್ಬಿಟ್ಟವೆ. ಒಳಗೆ ನೀರಿದ್ದದ ಇಲ್ಲ ಅನ್ನೋದು ಗೊತ್ತಿಲ್ಲ. ಮರಕ್ಕೆ 2 ಕಾಯಿ, ಕೆಳಗಿಂದ ಹಾರ ಉದುರಿಸ್ಕೊಳ್ಳಿ, ಮ್ಯಾಗಿಂದ ಹಾರ ಕಿತ್ಕೊಳ್ಳಿ. ಏನ ನಿನ್ನ ಜೀವಟ್ಟೆ ಕಡಿಯ? ನನ್ ಮಾನ ಕಾಪಾಡು ಅಂದ್ರ ಮಾನ ತಗಿಕೆ ನಿಂತಿದಿಲ್ಲ. ಬಿಡಿದ್ದೇನೆ ಕಡಿಲ ಮನಗ. ಪಾಪ ಅವನ್ದೇನ್ ತಪ್ಪಿದೆ ಅಂತ ಅವನ್ ಪಾಡಗ ಅವ್ನು ಸುಮ್ನೆ ನಿಂತಿದ್ದ ತಾನೆ. ನೀವೇ ತಾನೆ ನಂದು ಯೋಳ ಅಂದಿದ್ದು. ಅದಕ್ಕೆ ಇರೋ ಬರೋದೆಲ್ಲ ಉದುರು ಸಾಕ್ದ. ಪಾಪ ಅವ್ನ್ಗೆ ಯಾಕೆ ಬೈತೀರಾ ನೀವು? ನೋಡಮ್ಮ,
ಅವನು ಎಳ್ನೀರು ಕೂದಿ ಕೂದಿ ರೂಢಿ ಆಗ್ಬಿಟ್ಟವನ. 100 ಕೂದ್ರೆ 50, 50 ಕೂದ್ರೆ 25. ಸುಳ್ಳು ಹೇಳಿ ಇದಾಗ್ಬಿಟ್ಟವನ. ನಿನ್ಗೆ ಹಬ್ಬ ಮಾಡ್ತೀನಿ, ನಡಿಲ್ಲ ಮನ್ಯಾಗ. ಕೆಂಪಿ, ನಿಂದ ಎಲ್ಲೋ ನೋಡ್ದಂಗದಲ್ಲ. ನಂದನ್ನ ನಿನ್ನ ಎಲ್ಲೋ ನೋಡ್ದಾಗದೆ ಅಂತ. ಹಂಗಂದ ಇರ್ಲಿ, ನೀನ್ ಯಾರು ಎತ್ತ ಅಂತ ವಿಚಾರಿಸ್ಕೊಂಡು ಎಲ್ಲಿ ನುಗ್ಗಿಸ್ಬೇಕು ಅಲ್ಲಿ ನುಗ್ಗಿಸ್ಬಿಡ್ತೀನಿ. ಅಲ್ಲಿಗಿಂತ ತಡ್ಕೊಳ್ಳೋದೇ ನೀನು ನುಗ್ಸೋದು. ಅಯ್ಯೋಲೇ, ಒಣಗೋಗಿರೋ ನುಗ್ಗೆಕಾಯಿ ಇದ್ದಂಗಿದೆಯೇ. 450 ಅಡಿ ಬೋರಿಂದ ನೀರೇ ಉಗ್ಸೋ ಯೋಗ್ಯತೆ ಇಲ್ಲ ನಿನಗೆ. ನುಗ್ಗಿಸ್ತಾನೆ ಅಲ್ಲಿಗೋ. ಹೋಗೋ ಕೆಂಪಿ, ಒಣಗೋಗಿರೋ ನುಗ್ಗೆಕಾಯಿ ಏನ್ ಕೆಲಸ ಮಾಡ್ತಿ ಅಂತ ಗೊತ್ತು ತಾನ? ಒಣಗೋಗಿರೋದು ಏನ್ಲ ಕೆಲಸ ಮಾಡೋದು? ಕೆಲಸ ಮಾಡುತ್ತೆ, ನುಗ್ಗೆಕಾಯಿ ತಿನ್ ನೋಡು, ಆಮೇಲೆ ಮುಂದಕ್ಕೆ ನೋಡ್ಕೋ. ಅದು ಎಳೆ ನುಗ್ಗೆಕಾಯಿ ಕೆಲಸ ಮಾಡೋದು, ನಿನ್ ತರ ಒಣಗೋಗಿರೋದಲ್ಲ. ಏನೇ ಇದು ಮುಟ್ದಲ್ಲೆಲ್ಲ ಶಾಕು, ಸೂಪರ್ ಅಮ್ಮ ಬ್ರಹ್ಮನ್ ಬ್ರಷಿಂಗ್ ಸ್ಟ್ರೋಕು. ಹೇ ಬ್ಯೂಟಿ 440, ಬೆಳಕು ಕೊಡ್ತೀಯಾ ಇಲ್ಲ ಬೆಂಕಿ ಇಕ್ತೀಯ? ಬೆಳಕು ಕೊಡ್ತೀಯಾ ಇಲ್ಲ ಬೆಂಕಿ ಇಕ್ತೀಯ? ಏನು ಇದು ಮುಟ್ದಲ್ಲೆಲ್ಲ ಶಾಕು, ಜಾಕೀರ್ ಹಸನ್ ತಬಲಾ ಮೇಲಿನ ಸ್ಟ್ರೋಕು. ಹೇ ನಾಟಿ 440, ತಂಪು ಮಾಡ್ತೀಯಾ ಹಿಂಗೆ ತರಲೆ ಮಾಡ್ತೀಯಾ? ತಂಪು ಮಾಡ್ತೀಯಾ ಹಿಂಗೆ ತರಲೆ ಮಾಡ್ತೀಯಾ? ಮಾಧುರಿ ದೀಕ್ಷಿತ ನಾನು, ಮೈ ಡಿಯರ್ ಹೊಸೇನು ನೀನು. ನನ್ನ ನೋಡಿ ಬಿಡಿಸಬೇಕ ಕಾಮನ ಕುಕ್ಕುವ ಚಿತ್ರಗಳ, ಯಾರಿಗೂ ತೋರಿಸಬೇಡ ನನ್ನ ನಿನ್ನ ಗುಟ್ಟುಗಳ. ಹುಸೇನು ನೋಡೋದು ಕಣ್ಣಿಂದ, ನಾನು ನೋಡೋದು ದಿಲ್ಲಿಂದ. ಹುಸೇನು ಬರೆಯೋದು ರಂಗಿಂದ, ಅರೆ ನಾನು ಬರೆಯೋದು ಲಿಪ್ಸಿಂಗ್. ಎಸಕ್ಯಾ ನಡಿ 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 ಬಣ್ಣದ ಲೋಕ ಸೇರುವ. ಏನು ಇದು ಲಿಪ್ಸಲ್ಲೆಲ್ಲ ಶಾಕು, ಶಾಕ್ ಕೊಡಿದ್ರೂ ಚಿತ್ರ ಬರಿಬೇಕು. ಹೇ ಸ್ವೀಟಿ 440, ಗೊಂಬೆಯಾಗ್ತೀಯ ಆ ಗೊಂಬೆಯಾಗ್ತೀಯ? ಗೊಂಬೆಯಾಗ್ತೀಯ ಆ ಗೊಂಬೆಯಾಗ್ತೀಯ? ಅಂತರಂಗ ತೆರೆದಿಡ್ತಿ, ಅಂದ ಚಂದ ಮುಚ್ಚಿಡ್ತಿ. ಎಷ್ಟು ಸಾರಿ ಇಣುಕಲಮ್ಮ ಅಂದದ ಮನೆಯ ಕಿಟಕಿಗೆ, ಎಷ್ಟು ದಿನ ಕಾಯನಮ್ಮ ಪೂರ್ಣ ಪುತ್ಥಳಿ ಪೌರ್ಣಮಿಗೆ. ಯಾಕಯ್ಯ ಸುಮ್ಮನೆ ಕಾಡ್ತೀಯ, ಇಲ್ದಿರೋದ್ನೆಲ್ಲ ಹೇಳ್ತೀಯ. ನಿನ್ನಾಸೆನೇ ನನ್ನಾಸೆ ಅಂದ್ರೆ ಇಲ್ಲ ಅಂತೀಯ. ಐಸಕ್ಯಾ ನಡಿ ನಡಿ ನಡಿ
ನಡಿ ನಡಿ ನಡಿ ನಡಿ ಮರದ ಮರೆಗೆ ಹೋಗುಮ. ಏನೇ ಇದು ನೋಡ್ದಲ್ಲೆಲ್ಲ ಶಾಕು, ಕಾಶಿನಾಥನ್ ಟ್ರಿಬಲ್ ಮೀನಿಂಗ್ ಜೋಕು. ಹೇ ಬ್ಯೂಟಿ 440, ಬೆಳಕು ಕೊಡ್ತೀಯಾ ಇಲ್ಲ ಬೆಂಕಿ ಇಕ್ತೀಯಾ? ಬೆಳಕು ಕೊಡ್ತೀಯಾ ಇಲ್ಲ ಬೆಂಕಿ ಇಕ್ತೀಯಾ? ಅರೆ ಬೆಳಕು ಕೊಡ್ತೀಯಾ ಇಲ್ಲ ಬೆಂಕಿ ಇಕ್ತೀಯಾ? ತಪ್ಪು ಮಾಡ್ತೀಯಾ ಹಿಂಗೆ ತರಲೆ ಮಾಡ್ತೀಯಾ? ಕೆಂಪೆ ನೋಡ್ದ ಒಣಗಿರು ನುಗ್ಗೆಕಾಯಿ ಹೆಂಗ್ ಕೆಲಸ ಮಾಡ್ತದೆ ಅಂತ. ನೋಡ್ದಲ್ಲ ಏನು ಇಲ್ವಲ್ಲ. ಕೆಂಪೆ ಕೆಂಪೆ ಹೋದ ವರ್ಷ ನಾನು ನಿದ್ದೆ ಮಾಡಿದ್ದು ಬರೀ ನಿಂದೆ ಕನ್ಸು ಕಾಣ್ತಿದೆ. ಬೆರಳು ಬಿಡು. ಇದೇ ಚಾಮಣ್ಣನ ಹಬ್ಬದಲ್ಲಿ ನಿನ್ನ ತಪ್ಕಣ್ಣ ಅವಾಗಿನಿಂದ ನಿಂದೆ ಕನ್ಸು. ನನ್ನ ಹೆಂಡ್ತಿ ಬೇರೆ ಏನು ಚೈತ್ರ ಅಂತೇಳಲ್ಲ, ನಿಂದೆ ಕನ್ಸು. ನೋಡ್ದ ಇದಕ್ಕೆ ಸಣ್ಣಾಗಿರೋ ನುಗ್ಗೆಕಾಯಿ ಕೆಲಸ ಮಾಡ್ತಿದ್ರೆ ಬರೀಬೇಡ. ಇನ್ನೇನ್ ಬಿಡು, ಕೈ ಆಡಿಸ್ಬಾರ್ದಾರ ಜಾಗದಲ್ಲೆಲ್ಲ ಆಡ್ಸಿದ್ಯಲ್ಲ, ಸಮಾಧಾನ ಆಯ್ತದೆ. ಪಂಚೆ ಬಿಟ್ಬಿಟ್ಟು ಹೋಗು. ಬೇಡ ಕಣ ನಿಮ್ಮ ಅಜ್ಜಿ ಹೊಟ್ಟೆ ಕಡಿಯಾ. ಕೆಂಪಿನ ಬರ್ಲಾ ಬರ್ತನೆ. ಬೇಡ ಕಣವ ಬರ್ತನೆ. ಪಂಚೆ ಹೋಗ್ಲಿ, ಯಾವ್ಯಾವ್ದು ಉದ್ರೋಯ್ತು ಅವನಿಗೆ ಗೊತ್ತಿಲ್ಲ. ಉಸರು ಮರಕ್ಕೆ 2 ತೆಂಗಿನಕಾಯಿ ಅಂತೀಯ, ಯಾವನಾದ್ರೂ ಉದುರ್ಸ್ಕೊ ಉಂಟದನು. ಅಯ್ಯಯ್ಯಪ್ಪ ಅಯ್ಯಯ್ಯಪ್ಪ, ಅಯ್ಯೋ ಶಿವನೇ ಪಾಂಡುರಂಗ, ನಾನು ಯಾವ್ದೋ ಕಾಡೆಮ್ಮೆ ಬಂತು ಅನ್ಕೋಬಿಟ್ನಲ್ಲೋ. ಅಯ್ಯೋ ಶಿವನೇ ಪಾಂಡುರಂಗ, ಅದೇನು ಕೊಲೆನಾ? ರುಂಡ ಒಂದ್ ಕಡೆ, ಮುಂಡ ಒಂದ್ ಕಡೆ. ನನಗಂತೂ ಚಳಿ ಜ್ವರ ಬಂದಂಗಾಯ್ತಪ್ಪ. ಈ ಮಾದ್ರಳಿಲಿ ಎಲ್ಲರೂ ನನ್ನ ಮೇಲೆ ಅನುಮಾನ. ಪುಕ್ಸಟ್ಟೆ ನಂಗಾಯ್ತು, ಪುಕ್ಸಟ್ಟೆ ಜಾಕಾಯ್ತು. ಯಾರು ಮಾಡಿದವರು, ಇದೆಲ್ಲಿ ಮಾಡಿದವರು? ಎಂತೆಂಥ ಜನಗಳಿದಾರಪ್ಪ ಇಲ್ಲಿ. ಯಾಕೆ ಪುಕ್ಸಟ್ಟೆ, ಏನಾಯ್ತು? ಒಳ್ಳೆ ಅಂಡ್ ಸುಟ್ಟಿರೋ ಬೆಕ್ನಂಗ ಆಡ್ತಾ ಇದೆಯಲ್ಲ, ಏನಾಯ್ತು? ಬೆಕ್ಕಿಗೆ ಚೆಲ್ಲಾಟ, ಇಲ್ಲಿಗೆ ಪ್ರಾಣಸಂಕಟ. ನನಗೆ ನನ್ನ ಕಷ್ಟ ನನಗೆ, ನಿನ್ಗೊಂಥರ ಸುಮಾನ. ಕೆಂಪೆ ವಾವ್, ಕೆಂಪೆ, ಏನಮ್ಮ? ಯಾಕೋ ಮೈಕೆ ಎಲ್ಲ ನೋವು? ಯಾಕೋ ಚಳಿ ಜ್ವರ ಬಂದಾಗ ನೋಡ್ತೀಯಾ? ಕೆಂಪೆ ಎಲ್ಲೆಲ್ಲ ನೋಡನೆ? ಇಲ್ಲ ನೋಡು, ಒಲಿ ಬಿಡ್ತೀನಿ. ಅಯ್ಯಯ್ಯೋ ಪುಕ್ಸಟ್ಟೆ, ನಿನಗೆ ಈ ತರ ಕಾಯಿಲೆ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಯ್ಯಯ್ಯೋ, ಬಾಯಿ ಬರಿ ಯಾಕ? ಜ್ವರ ಬಂದರೆ ನೋಡು ಅಂದೆ. ಸೊತ್ತೋ ನಂಗೆ ಬಾಯಿ ಬಿಡ್ಕಂತ ಇದೆಯಲ್ಲ. ನಿನ್ಗೇನಾದ್ರೂ ಮಾನ ಮರುವದು ಏನೋ ಇದ್ದದ? ಹಂಗಲ್ಲ ಕಣು, ನಿನಗೆ ಬಂದಿರೋದು ಯಾವ ಕಾಯಿಲೆ ಅಂತ ತಿಳ್ಕೊಂಡಿದ್ಯಾ? ಯಾಕಂದ್ರೆ ಹಂದಿ ಜ್ವರ ಕಲ. ಅಯ್ಯಯ್ಯೋ, ಯಾವಾಗ್ಲೋ ಹೋಗೋ ಪ್ರಾಣ ಇವಾಗ್ಲೇ ಹೊಂಟೋಯ್ತಾ ಹೆಂಗೆ? ಈ ಪಾಟಿ ಬೇರೆ ಅವನು ಹೆಂಗಪ್ಪ ಎತ್ತದ ಇವನ್ನ? ಅಯ್ಯೋ ಶಿವನೇ ಪಾಂಡುರಂಗ, ಇವಳು ಮೈಸೂರ ತೀರ್ಸ್ಬಿಟ್ಟು ಬಂದು ಮಾದಳಿಗೆ ಬಂದು ಇಲ್ಲಿ ಬಂದು ನನ್ನ ತೀರ್ಸು ಮಾಡವಳಲ್ಲಪ್ಪ. ಯಾಕೋ ಹಂಗ್ ಬಿದ್ದೋದೆ? ಲೇ ಊರು ಬಸ್ವಿ, ನಾನು ನಿನ್ಗೇನೇ ಅನ್ಯಾಯ ಮಾಡಿದೆ? ನನಗೆ ಹಂದಿ ಜ್ವರ ಅಂತೀಯಲ್ಲೇ. ಈ ಮಾದಳಿ ಯಾರ್ಯಾರು ಕೇಳಿಸ್ಕೊಂಡ್ರಿ ನನ್ನ ಹತ್ರ ಬರ್ತಾರಾ? ವಿಡಿಯೋನೇ ಮಾಡ್ತಾವ್ರಲ್ಲ ಅಲ್ಲೆಲ್ಲ. ನನ್ನ ಹತ್ರ ಬರ್ತಾರಾ ಅಂತ ಕೇಳ್ದೆ. ನನ್ನ ಅವ್ರ ಮನೆ ಹತ್ರ ಸೇರಿಸ್ತಾರ? ಆ ಕೆಂಪೆ ಬಾಯ್, ಆ ಮಲ್ಡರ್ ಮದೇಶ ಅವ್ನು ಕೊಲೆ ಮಾಡ್ದ. ಆ ಬೈಕೆ ಜ್ವರ ಬಂದಿದೆ ಅಂದ್ರೆ ನನಗೆ ಈ ರೀತಿ ನಾ ಹೇಳೋದು ನೀನು? ಅಂದ್ರೆ ಇನ್ನೇನ್ ಮಾಡ್ತೀಯಾ? ಅಲ್ಲಿ ಇಲ್ಲಿ ಪುಕ್ಸಟ್ಟೆ ಹೇಳಿ ಹೇಳಿ ಎಲ್ಲ ಒಂದ್ ಕಡೆ ಪುಕ್ಸಟ್ಟೆ ತಿನ್ಕೊಂಡು ಕೊನೆಯಲ್ಲಿ ಮಣ್ಣಾಗಿ ಮಲ್ಕೊಬಿಡು. ಏನೇಳಿ ತಿನ್ನೋ ನೀನ್ ತಲೆ? ಬಾ, ಆ ಮಾದೇಶಣ್ಣ ನೀನ್ ಕರೀತಾವನೆ. ನಿಮ್ ಮಾದೇಶಣ್ಣಂಗೆ ಮಾಡೋದಿಕ್ ಬೇರೆ ಕ್ಯಾಮ ಇಲ್ವಂತೂ. ಕೇಳಿರೋದಕ್ಕೆ ಕರೀತಾರು, ಹೋದ್ಮೇಲೆ ಗೊತ್ತಾಗುತ್ತೆ ಬಾರ.
ಬಾಲ ಇಲ್ಲಿ ಗಂಟ ಅವ್ರ ಮನೆ ಚಾಕ್ರಿ ಇವ್ರ ಮನೆ ಚಾಕ್ರಿ ಮಾಡದೇ ಆಯ್ತು. ನಡಿ ನಮ್ಮೂರ್ಗ್ ಹೋಗವ. ನಮ್ಮಪ್ಪ 2 ಹೊಸ ತಗೊಂಬಂದವ. ಏನಾ ಈ ಹೆಚ್ಚಪ್ಪ ಸಾಧು ಅಂದ್ಬಿಟ್ಟು ನಿಮ್ಮ ಅಪ್ಪ ಇನ್ನೂ 2 ಹಸು ತಂದವನ? ಕೆಂಪೆ ನಿಮ್ಮ ಅಪ್ಪಂಗೇನು ಮಾಡಕ್ಕೆ ಕೇಮೆ ಇಲ್ವೇ? ಹ್ಞೂ ಕಣ, ಈ ಹಸನ ನೋಡಿ ಇದೇನು ಕಿಸಿಯಕ್ ಆಯ್ತಾ ಇಲ್ಲ ಅಂತಾನೆ ನಮ್ಮಪ್ಪ ಬೇರೆ 2 ಹಸ ತಗೊಂಬಂದಿರೋದು. ಕೆಂಪೆ ನಿಮ್ಮ ಅಪ್ಪಗಿಂತ ನಮ್ಮ ಅಪ್ಪನೇ ವಾಸಿ. ಆಹಾ ಏನಪ್ಪ ಅಂತದ್ ಏನಪ್ಪ ತಂದು ಬಡ್ದವನ. ಆ ಮಿಸಿನ ಬೇಡಿಕೆ ಎಷ್ಟು ಗೊತ್ತಾ? ಆ ಮೊಳ್ಳೆ ಬರ್ತಾನೆ ನನಗೆ ಕೊಡು ಅಂತಾನೆ, ಆ ಕಜ್ಜೆ ಸಸಿ ಬರ್ತಾನೆ ನನಗೆ ಕೊಡು ಅಂತಾನೆ, ಆ ಚಂದ್ರ ಬರ್ತಾನೆ ನನಗೆ ಕೊಡು ಅಂತಾನೆ. ಆ ಮಿಷಿನ್ಗೆ ಬೇಡಿಕೆ ಎಷ್ಟದ ಗೊತ್ತಾ ಕೆಂಪಿ? ಆ ಮಿಷಿನ ಬಿಡ್ತಾ ಇದ್ರೆ ಮೈಸೂರು ಚೇತನೆ ಕಣ್ಣಂಗೆ ಕಾಣುತ್ತೆ. ನೀ ಮಿಷಿನ್ ಯಾರ್ದು? ಮೈಸೂರು ಚೇತನ ಅಲ್ಲ ಮಿಷಿನ್ ಯಾರ್ದು? ಮಿಷಿನು ನಂದು. ಫಸ್ಟ್ ಏನಂದೆ? ನಮ್ಮ ನೀನ್ ಯಾಮರ್ಸ್ಬೋದು, ಕಲಾಭಿಮಾನಿಗಳು ಯಾವತ್ತು ಯಾಮರ್ಸಲ್ಲ ಕಣ. ನಮ್ಮ ಅಪ್ಪ ತಂದು ಮಡ್ಗವ್ರಿ ಅಂತ ಹೇಳುದು ನಿನಗೆ. ಅದೇ ಇನ್ನೂ ನಿಮ್ಮ ಅಪ್ಪನ ಮಿಸಿನೇ ಬಿಡ್ತಾ ಇದೀಯಾ ಅನ್ನು. ಅಂದ್ರೆ ನಿನ್ ಮಿಸಿನ್ ಇನ್ನೂ ಕೆಲ್ಸಕ್ಕೆ ಬಂದಿಲ್ಲ. ಅದ್ ಸರಿ, ಯಾವ ಮಿಸಿನು? ರಾಗಿ ವಡಿ ಮಿಷಿನ್ ಕೆಂಪೆ. ಕೇಳಿ ಹೇಳ್ತೀನಿ, ಮೇಲೆ 2 ಸುಚ್ಚವೆ ಇಡು ಅನುಗ್ರು ಸಾಕು. ಓಡುತ್ತೆ ಗೊತ್ತಾ? ನನ್ಗೇನ ಕೆಲಸ ಬೇಡ, ನಮ್ಮ ಅಪ್ಪ ಏನೋ ಮಿಷಿನ್ ತಂದು ಕೊಟ್ಟವನೆ. ನೀನೇ ಕೆಲಸ ಬೇಕಲ್ವಾ? ಬಾ ಮಾದೇಶಣ್ಣ ಮನೆಗೆ ಸೇರಿಸ್ತೀರಿ. ಬೇಡ ಕಣೋ, ಜಾಸ್ತಿ ಮಿಷಿನ್ ಬಿಡಕ್ ಹೋಗ್ಬೇಡ, ಸಣ್ಣಗಾಗೋಯ್ತೀಯ. ನಮ್ಗೆ ಯಾಕೆ ಮಿಷಿನ್ ವ್ಯವಹಾರ ಇಲ್ಲ. ನಡಿ, ನಮ್ಮವ್ವ ಹೇಳ್ಕಳ್ಸವಳೆ ಬರೋ ಕಾರ್ತಿಕಕ್ಕೆ ನಿನ್ ಜೊತೆ ಮದ್ವೆ ಅಂತೆ. ಕೆಂಪೆ ಬರೋ ಕಾರ್ತಿಕಕ್ಕೆ ನಿಮ್ಮ ಅವ್ವ ಜೊತೆ ನನ್ ಮದ್ವೆನಾ? ಕೆಂಪೆ ನಿಮ್ಮಪ್ಪ ನಿಮ್ಮವ್ಗೆ ಸರಿಯಾಗಿ ಮೇಂಟೈನ್ ಮಾಡ್ತಾ ಇಲ್ವೇ? ಓಕಲ್ಲ, ನಮ್ಮಪ್ಪ ಸರಿಯಾಗಿ ಮೇಂಟೈನ್ ಮಾಡ್ತಾ ಇಲ್ಲ. ಅದಕ್ಕೆ ನಮ್ಮವ್ವ ನಿನ್ನ ಕರೆದಿರೋದು. ನನಗೇನು ಗೊತ್ತು, ನಿನಗೆ ಫಸ್ಟ್ ಹ್ಯಾಂಡ್ ಹುಡ್ಕವ ಅನ್ಕೊಂಡಿದ್ದೆ, ನಿನಗೆ ಸೆಕೆಂಡ್ ಹ್ಯಾಂಡ್ ಮೇಲೆ ಕಣ್ಣು ಜಾಸ್ತಿ ಅಂತ ನನಗೆ ಈಗಲೇ ಗೊತ್ತಾಗಿದ್ದು. ಪಾಪ ನೀವು ಹುಡುಗರು ತಾನೇ ಏನ್ ಮಾಡ್ತೀರಾ? ಸೆಕೆಂಡ್ ಹ್ಯಾಂಡ್ಗಾದ್ರೆ ಅನುಭವ ಜಾಸ್ತಿ ಅಲ್ವಾ? ಲೇ, ನಮ್ಮವ್ವ ಹೇಳಿರೋದು ಬರೋ ಕಾರ್ತಿಕಕ್ಕೆ ನನ್ ಜೊತೆ ನಿನ್ ಮದ್ವೆ ಅಂತ. ನಮ್ಮವ್ವ ಅಲ್ಲ, ಬರೋ ಕಾರ್ತಿಕ ನಾನು ನೀನು ಮದ್ವೆ ಅಂತ ಫಸ್ಟ್ ಹೇಳಿದಾಯ್ತು ನೀವೇ. ಅದೇನು ನಮ್ಮವ್ವ ಕಾರ್ತಿಕ್ ಮಾಸ ಅವೆಲ್ಲ ಯಾಕೆ ಹೇಳ್ಬೇಕಾಯ್ತು? ನನಗೇನ್ ಗೊತ್ತು, ನಿಂದು ಬಾಡಿ ಮಾತ್ರ ಹಿಂಗದೆ ಅನ್ಕೊಂಡಿದ್ದೆ, ಮೆದುಳು ಹಿಂಗದೆ ಅಂತ ನಂಗೇನ್ ಗೊತ್ತು. ಬಾ ಆಯ್ತು. ಬೊಂಬೆ 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 ನಿನ್ನ ಮುದ್ದಾಡಬೇಕು ನರ ಬೊಂಬೆ. ಬೊಂಬೆ 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 ನಿನ್ನ ಮುದ್ದಾಡಬೇಕು ನರ ಬೊಂಬೆ. ನಿನ್ನ ಚೆಂಡಾಡಬೇಕು ನರ ಬೊಂಬೆ, ನಿನ್ನ ಕೊಂಡಾಡಬೇಕು ನರ ಬೊಂಬೆ, ಜೊತೆ ಉಂಡಾಡಬೇಕು ನರ ಬೊಂಬೆ. ಬೊಂಬೆ 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 ನಿನ್ನ ಮುದ್ದಾಡಬೇಕು ನರ ಬೊಂಬೆ. ಬೊಂಬೆ 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 ನಿನ್ನ ಮುದ್ದಾಡಬೇಕು ನರ ಬೊಂಬೆ, ನಿನ್ನ ಚೆಂಡಾಡಬೇಕು ನರ ಬೊಂಬೆ, ನಿನ್ನ ಕೊಂಡಾಡಬೇಕು ನರ ಬೊಂಬೆ, ಜೊತೆ ಉಂಡಾಡಬೇಕು ನರ ಬೊಂಬೆ. ಮುತ್ತು ಕೊಟ್ಟರೆ ಮುಕ್ಕಾಗದಂತದೆ ಬೊಂಬೆ 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 ಬೊಂಬೆ. ಅಪ್ಪಿಕೊಂಡರು ನಕ್ಕಾಗದಂತದೆ ಹೇ ಬೊಂಬೆ
ಬೊಂಬೆ ಬೊಂಬೆ ಬೊಂಬೆ ಬೊಂಬೆ ಮಣ್ಣಿಗಿಂತ ಒಳ್ಳೆ ಸೊಗಡು ಇದೆ ಇದೆ ಈ ಬೊಂಬೆಗೆ. ಕತ್ತಿಗಿಂತ ಕಣ್ಣು ಮೊನಚು ಇದೆ ಇದೆ ಈ ಬೊಂಬೆಗೆ. ವಯ್ಯಾರ ಮಾಡುತ್ತೈತೆ ರತಿ ಬೊಂಬೆ, ಸಲ್ಲಾಪ ಕೇಳತೈತೆ ಸುರ ಬೊಂಬೆ. ಬೊಂಬೆ ಇನ್ನು ಹಸಿ ಮುಟ್ಟಿದರೆ ಬಿಸಿ, ಹುಸಿ ಬೊಂಬೆ ಹುಸಿ ಹಾಡಿನಲ್ಲಿ ನುಸಿ. ಬೊಂಬೆ 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 ನಿನ್ನ ಮುದ್ದಾಡಬೇಕು ನರ ಬೊಂಬೆ. ಬೊಂಬೆ 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 ನಿನ್ನ ಮುದ್ದಾಡಬೇಕು ನರ ಬೊಂಬೆ. ನಿನ್ನ ಚೆಂಡಾಡಬೇಕು ನರ ಬೊಂಬೆ, ನಿನ್ನ ಕೊಂಡಾಡಬೇಕು ನರ ಬೊಂಬೆ. ಜತೆ ಉಂಡಾಡಬೇಕು ನರ ಬೊಂಬೆ. ಬೊಂಬೆಯೊಳಗೆ ಬೊಂಬೆಯ ಮಾಡುವೆ ಅನ್ನೋ ಬೊಂಬೆ ಈ ಮಣ್ಣು ಬೊಂಬೆ. ಬೊಂಬೆಯೊಳಗೆ ರಂಬೆಯ ತೋರುವೆ ಅನ್ನೋ ಬೊಂಬೆ ಈ ಹೆಣ್ಣು ಬೊಂಬೆ. ನಿದ್ದೆ ಕದ್ದು ಹೋಗೋ ಚಾಳಿ ಇದೆ ಇದೆ ಈ ಬೊಂಬೆಗೆ. ಕದ್ದು ಮುಚ್ಚಿ ಕೊಡೋ ಚಾಳಿ ಇದೆ ಇದೆ ಈ ಬೊಂಬೆಗೆ. ಅಂಗಾಂಗ ಓದುತ್ತೈತೆ ಮಳ್ಳ ಬೊಂಬೆ, ಪಂಚಾಂಗ ಬಿಚ್ಚುತ್ತೈತೆ ಮಳ್ಳಿ ಬೊಂಬೆ. ಸೂಜಿಗಲ್ಲು ಬೊಂಬೆ ನಿನ್ನ ಅಂಟಿ ಕೊಂಬೆ. ಕಾಂತಶಿಲೆ ಬೊಂಬೆ ದೃಷ್ಟಿಗೊಂದು ನಿಂಬೆ. ಬೊಂಬೆ 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 ನಿನ್ನ ಮುದ್ದಾಡಬೇಕು ನರ ಬೊಂಬೆ. ಬೊಂಬೆ 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 ನಿನ್ನ ಮುದ್ದಾಡಬೇಕು ನರ ಬೊಂಬೆ. ನಿನ್ನ ಚೆಂಡಾಡಬೇಕು ನರ ಬೊಂಬೆ, ನಿನ್ನ ಕೊಂಡಾಡಬೇಕು ನರ ಬೊಂಬೆ. ಜೊತೆ ಉಂಟಾಡಬೇಕು ನರ ಬೊಂಬೆ. ಬೊಂಬೆ 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 ನಿನ್ನ ಮುದ್ದಾಡಬೇಕು ನರ ಬೊಂಬೆ. ಬೊಂಬೆ 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 ನಿನ್ನ ಮುದ್ದಾಡಬೇಕು ನರ ಬೊಂಬೆ. ನಿನ್ನ ಚೆಂಡಾಡಬೇಕು ನರ ಬೊಂಬೆ, ನಿನ್ನ ಕೊಂಡಾಡಬೇಕು ನರ ಬೊಂಬೆ. ಜೊತೆ ಉಂಡಾಡಬೇಕು ನರ ಬೊಂಬೆ. ನಂದನ್ ಪಾಪ ದೇವು ಸೌಭಾಗ್ಯ ನಮ್ಮ ಸೋದರತ್ತೆ ಮಕ್ಕಳು, ಅವ್ರಿಗೆ ಇಂದು ಬರ್ತಡೇ ಇರ್ಬೋದು. ಅವರ ಬದುಕಕ್ಕೆ ಒಂದು ದಾರಿ ತೋರಿಸ್ಬೇಕಾಗುವುದು ನಮ್ಮ ಕರ್ತವ್ಯ. ಅವರು ತಾನೇ ನಮ್ಮನ್ನು ಬಿಟ್ರೆ ಇನ್ಯಾರಿದ್ದಾರೆ? ಮಾಲಿನಿ, ಎಲ್ಗೆ ಹೋಗ್ತಾ ಇದೀಯಮ್ಮ? ಅಣ್ಣ, ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ಬಾಯ್ ಫ್ರೆಂಡೋ ಇಲ್ಲ ಗರ್ಲ್ ಫ್ರೆಂಡೋ? ಬಾಯ್ ಫ್ರೆಂಡ್. ಅಣ್ಣ, ನಿಮ್ದೊಂದು ಮಾತು ಕೇಳಬೇಕು ಅನ್ಕೊಂಡಿದ್ದೀನಿ, ಕೇಳಲಾ? ಒಂದ್ ಮಾತು ಯಾಕಮ್ಮ, 100 ಮಾತು ಕೇಳು, ಸಂಕೋಚ ಯಾಕೆ? ಅಣ್ಣ, ಈ ಅಣ್ಣಂದಿರ ಮುದ್ದಿನ ತಂಗಿ ಸದಾ ಈ ಅಣ್ಣಂದಿರ ಕಣ್ಮುಂದೆ ನಗ್ನಗ್ತಾ ಇರ್ಬೇಕು. ಅಣ್ಣ, ನಾನ್ ಮದ್ವೆ ಆಗೋದಾದ್ರೆ ಅದು ಅಮರ್ನನ್ನೇ. ನಿಮಗೊಪ್ಕೆನಾ? ನನಗೂ ಒಪ್ಪಿಗೆ ಇಲ್ಲ. ಒಂದ್ ವೇಳೆ ಅಣ್ಣ ಒಪ್ಕೊಂಡ್ರು ನಾನು ಒಪ್ಕೊಳ್ಳಲ್ಲ. ನಂದನ್, ಯಾಕೋ ಆತರ ಪಡ್ತೀಯ? ಮತ್ತೇನಣ್ಣ, ಹಾವಿಗೆ ಅಲ್ಲಲ್ ವಿಷ ಆದ್ರೆ ಅವನ್ಗೆ ಮೈಯೆಲ್ಲ ವಿಷ. ಅವನೊಂಥರ ಕೊಳಕ್ ಮಣ್ಣುದು ಹಾವಿದ್ದಾಗೆ. ಇವಳನ್ನ ಅವನು ಕೊಟ್ಟು ಮದುವೆ ಮಾಡೋದು ಒಂದೇ, ಹಾಳು ಬಾವಿ ತಳ್ಳೋದು ಒಂದೇ ಕಾರಣ. ಅಣ್ಣ, ಅವರ ಬಗ್ಗೆ ಹಿಂದು ಮುಂದೆ ಗೊತ್ತಿಲ್ಲದೆ ಅಸಭ್ಯವಾಗಿ ಮಾತಾಡಬೇಡಿ. ನಂದನ್, ಮಾಲಿನಿ, ಯಾಕೆ ಮಾತಿಗೆ ಮಾತು ಬೆಳೆಸ್ತಾ ರಂಪ ಮಾಡ್ತಾ ಇದ್ದೀರಾ? ಹಿರಿ ಜೀವ ನಿನ್ನೂ ಬದುಕಿದ್ದೀನಿ,
ನನಗೂ ಒಂದು ಅವಕಾಶ ಕೊಡಿ. ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಯೋಚನೆ ಮಾಡಿ ಮಾತಾಡೋಕೆ. ಮಾಲಿನಿ, ನೀನು ನಮ್ಮ ಮನೆ ಮಗಳು, ನಮ್ಮ ಇಬ್ಬರ ಅಣ್ಣಂದಿರ ಪ್ರೀತಿಯ ತಂಗಿ. ಅಮ್ಮಾರಂದ್ರೆ ನಿನ್ಗೆ ತುಂಬಾ ಇಷ್ಟ ಏನಮ್ಮ? ಇಷ್ಟ ಅಂದ್ರೆ ಕತ್ರಿ ಸಾಕ್ಬಿಟ್ಟೇನೋ. ನನ್ನ ಸುಮ್ನಿರ್ತೀಯ ನೀನು? ಹೇಳಮ್ಮ, ಧೈರ್ಯವಾಗಿ ಹೇಳಮ್ಮ. ಹೌದಣ್ಣ, ಅಮರಂದ್ರೆ ನನಗೆ ಪ್ರಾಣ. ಮಾಲಿನಿ, ಈರುಳು ಕಂಡ ಬಾವಿಲಿ ಆಗ್ಲೂ ಬಿದ್ದಾಗೆ ನೀನು ಜೀವನದಲ್ಲಿ ತುಂಬಾ ದುಡುಕ್ತಾ ಇದೀಯಮ್ಮ. ನೀ ತಿಳ್ಕೊಂಡ ಹಾಗೆ ಆ ಅಮರು ಒಳ್ಳೆ ವ್ಯಕ್ತಿ ಅಲ್ಲ. ಆ ಮಲ್ಡರ್ ಮಾದೇಶ ಮತ್ತು ಆ ಬಡ್ಡಿ ಬಂಗಾರಪ್ಪನ ಜೊತೆ ಸೇರ್ಕೊಂಡು ಎಂತೆಂತ ಅವ್ಯವಹಾರಗಳು ಮಾಡ್ತಾ ಇರೋದು ನಿಮ್ಗೇನಾರ ಗೊತ್ತಿದೆಯಮ್ಮ? ಅವನೊಬ್ಬ ದೊಡ್ಡ ಕ್ರಿಮಿನಲ್. ನನ್ನ ಎದುರುಗಡೆ ಚಪ್ಪಲ್ ತಗೊಂಡು ಹೊಡೆದ್ರೆ ನೀನು ರೇಸ್ ಮೇಲೆ ಸಾಲಿಗೆ ಸುತ್ಕೊಂಡು ಹೊಡಿತಾ ಇದೀಯಾ, ಅಷ್ಟೇ ವ್ಯತ್ಯಾಸ. ನಿಮ್ಗಳ ಯೋಗ್ಯತೆ ಎಲ್ಲೋ ಗೊತ್ತೇ. ನಮ್ ಯೋಗ್ಯತೆ ಬಗ್ಗೆ ನಿನ್ಗೇನ ಗೊತ್ತು? ವಾಪಸ್ ಕಳ್ಳಿನೋ ಗುಲಾಬಿ ಗಿಡನೋ ಒಂದೇ ಮಾಡಬೇಡ ಅಣ್ಣ. ಪಾಪಸ್ಗಳಿಗೂ ಮುಳ್ಳು ಇದೆ, ಗುಲಾಬಿನೂ ಮುಳ್ಳು ಇದೆ, ಅದನ್ನ ಮರಿಬೇಡ. ಗುಲಾಬಿ ಗಿಡದವನ್ನ ಮುಡ್ಕೊಳಕ್ಕೆ ಪೂಜೆ ಬಳಸ್ತಾರಮ್ಮ. ವಾಪಸ್ ಕಳ್ಳಿ ತಗೊಂಡ್ ಏನೇ ಮಾಡ್ತೀಯ? ನಂದನ್, ದುಡುಕ್ಬೇಡವೋ, ದುಡುಕ್ಬೇಡ. ಹೇಳೋ ಮಾತನ್ನ ಮೃದುವಾಗಿ ಹೇಳಿದ್ರೆ ಯಾಕೆ ಕೇಳೋಳ? ಎಷ್ಟೇ ಆದ್ರೂ ಅವಳು ನಮ್ಮಿಬ್ಬರ ಮುದ್ದಿನ ತಂಗಿ ಕಣೋ. ಮುದ್ದಿನ ತಂಗಿ ಏನು? ನಾನು ನಾವಿಬ್ರು ಎಷ್ಟೇ ಆದ್ರೂ ಮಲತಾಯಿ ಮಕ್ಕಳಲ್ವೇ? ಮಾಲಿನಿ, ಮಾಲಿನಿ, ನಾನು ಇನ್ನೂ ಮುಗಿಸಿಲ್ಲ. ನಿನಗ್ ಗೊತ್ತಾ ಇದೆ ನಾವಿಬ್ರು ಮಲತಾಯಿ ಮಕ್ಕಳು ಅಂತ? ಈಗ ಗೊತ್ತಾಯ್ತು ನಿನ್ನ ಬುದ್ಧಿ. ಮಾಲಿನಿ, ಹೌದಮ್ಮ, ನೀವು ಮಲ್ತಾಯಿ ಮಕ್ಕಳು ನಿಜ. ನಾನು ಯಾವತ್ತು ನಿಮ್ಮನ್ನು ಒಂದು ಕ್ಷಣನೂ ಆ ರೀತಿ ಕಂಡಿಲ್ಲಮ್ಮ, ಕಂಡಿಲ್ಲ. ನನ್ನ ತಾಯಿ ಸತ್ ಮೇಲೆ ನಿಮ್ಮ ತಾಯಿ ನನ್ನ ಜೀವನಕ್ಕೆ ಸಂಪೂರ್ಣ ಆಸರೆ ಆದ್ರು. ನಿಮ್ಮ ತಾಯಿ ಸಾಯುವಾಗ ನನ್ನ ಹತ್ರ ಭಾಷೆ ಪಡೆದು ನನ್ನ ಎರಡು ಮಕ್ಕಳು ನಿನ್ನ ಕಣ್ಗಳೆಂದು ಸಾಕಪ್ಪ ಅಂದ್ರು. ಅದಕ್ಕೆ ಈ ನಿಮ್ಮಿಬ್ಬರನ್ನು ನನ್ನ ಎರಡು ಕಣ್ಗಳೆಂದು ಸಾಕಿದ್ದೇನೆ. ನೋಡು ಮಾಲಿನಿ, ನಿಮ್ಮನ್ನು ಯಾವತ್ತು ಮಲತಾಯಿ ಮಕ್ಕಳು ಅಂತ ನೋಡಿಲ್ಲ, ಇನ್ ಮುಂದೆ ನೋಡುವುದೂ ಇಲ್ಲ. ಆ ತಾಯಿ ನುಡಿಯೇ ನನಗೆ ವೇದ ವಾಕ್ಯನಮ್ಮ, ವೇದ ವಾಕ್ಯ. ಅಣ್ಣ, ಅಳಬೇಡ ಅಣ್ಣ. ಇವಳು ದುಡುಕಿ ಮಾತಾಡಿರೋದಕ್ಕೆ ನಾನ್ ಕ್ಷಮೆ ಕೇಳ್ತೀನಿ. ಯೋಗ್ಯತೆ ಬೆಂಕಿ ಅಕ್ಕ, ಅಣ್ಣ ಯಾವತ್ತಾದ್ರೂ ಆ ರೀತಿ ಕಂಡಿದ್ದಾನೇನೆ? ದೇವು ಯಾರೇ ನಮ್ ಸೋದರತೆ ಮಗ. ಬಡತನ ಇರ್ಬೋದು, ಆದ್ರೆ ಗುಣದಲ್ಲಿ ಚಿನ್ನ. ಸುಮ್ಮನೆ ಅಣ್ಣ ಒಪ್ಪಿರೋ ದೇವನ ಮದುವೆ ಆಗ್ತೀಯಲ್ವೋ ಅಷ್ಟೇ ಹೇಳು. ಅಣ್ಣ, ಈ ವಿಷಯದಲ್ಲಿ ನನ್ನನ್ನ ಬಲವಂತ ಮಾಡಬೇಡಿ. ಯಾಕಂದ್ರೆ ಐ ಆಮ್ ಅ ಮೈನರ್. ಮದ್ವೆ ಆಗೋಳು ನಾನು, ಮದ್ವೆ ಆಗಿ ಜೀವನ ಪರ್ಯಂತ ಬದುಕೋಳು ನಾನು. ಇಷ್ಟೆಲ್ಲ ಮಾತಾಡೋರು ನೀವು. ಆ ಬಿಕಾರಿ ದೇವುಗೆ ಒಂದ ಸ್ವಂತ ಮನೆ ಇದೆಯಾ? ಹೋಗ್ಲಿ, ಸ್ವಂತ ಉದ್ಯೋಗ ಇದೆಯಾ? ಸ್ವಂತ ತಂಗಿಗೆ ಮದುವೆ ಮಾಡೋ ಯೋಗ್ಯತೆ ಇಲ್ಲ ಬಿಕಾರಿಗೆ. ಅಂತದ್ರಲ್ಲಿ ನಾನು ಆ ಬಿಕಾರಿನ ಮದುವೆ ಆಗೋದ? ಇಷ್ಟೆಲ್ಲ ಮಾತಾಡೋ ನೀನು ಆ ಬಿಕಾರಿ ತಂಗಿ
ಯಾಕೆ ಆಗ್ಬಾರ್ದು? ಅವಳಿಗೇನು ಕಡಿಮೆ ಆಗಿದೆ? ಬಡತನ ಇರ್ಬೋದು, ಆಡಂಬರದ ಜೀವನ ಇಲ್ಲದೆ ಇರ್ಬೋದು, ಒಳ್ಳೆ ದಂತದ ಗೊಂಬೆ ತರ ಇದ್ದಾಳೆ. ಒಂದ್ ವೇಳೆ ಅಣ್ಣ ಒಪ್ಕೊಂಡ್ರೆ ನಾನು ಖಂಡಿತ ಅವಳ ಮದುವೆ ಆಗ್ತೀನಿ. ಸರಿ, ಹಾಗಾದ್ರೆ ನೀನು ಆ ಭಿಕಾರಿ ಹೆಣ್ಣನ್ನ ಮದ್ವೆ ಆಗೋದಾದ್ರೆ ನಾನು ಕೂಡ ಅದೇ ಮಂಟಪದಲ್ಲಿ ನೀವು ಹೇಳಿದ ಹುಡುಗನ ಕೈಯಿಂದ ನಾನ್ ತಾಳಿ ಕಟ್ಟಿಸ್ಕೊಳ್ತೀನಿ. ಚಾಲೆಂಜಾ? ಚಾಲೆಂಜ್. ಅಣ್ಣ, ಸೌಭಾಗ್ಯಳನ್ನ ನಾನು ಮದುವೆ ಆಗ್ತೀನಿ. ನಿಮ್ಮ ಆಸೆಯಂತೆ ನನ್ನ ತಂಗಿ ಮಾಲಿನಿನ ದೇವು ಕೊಟ್ಟು ಮದುವೆ ಮಾಡಿ ನೆಮ್ಮದಿಯಾಗಿರೋಣ. ಯಾಕೋ ಏನೋ ನಮ್ಮನೆ ಸಣ್ಣದಾಗಿ ಬಿರುಕು ಬಿಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಆ ತಾಯಿ ಕೊಟ್ಟ ಮಾತನ್ನ ನೆರವೇರಿಸಬೇಕಾಗಿರೋದು ನನ್ನ ಕರ್ತವ್ಯ. ಇರ್ಲಿ, ಸೌಭಾಗ್ಯ ಇವತ್ತು ಬಡತನದಲ್ಲಿ ಬೆಂದು ನೊಂದು ಭಿಕಾರಿಗಳಾಗಿರ್ಬೋದು. ಅವ್ರು ಯಾರು? ನಮ್ಮ ತಂದೆಯ ತಂಗಿ ಮಕ್ಕಳು, ಅಂದ್ರೆ ನಮ್ಗೆ ಸೋದರತ್ತೆ ಮಕ್ಕಳು. ಒಂದ್ ಕಾಲದಲ್ಲಿ ಅವ್ರ ಮನೆತನ ತುಂಬಿ ತುಳುಕ್ತಾ ಇತ್ತು ಅಂತ ಅಪ್ಪ ಅಮ್ಮ ಹೇಳ್ತಾ ಇದ್ರು. ದೇವುಗೆ ನಿನ್ ಕೊಟ್ಟು ಮದುವೆ ಮಾಡ್ಬೇಕಂತ ಅಪ್ಪ ಅಮ್ಮನ ಆಸೆನೂ ಇತ್ತು. ಆದ್ರೆ ಈಗಿಲ್ಲ. ಅವರು ಏನೇ ಆಗ್ಲಿ, ದೇವು ವಿದ್ಯಾವಂತ, ಗುಣವಂತ, ರೂಪವಂತ, ಮಿಗಿಲಾಗಿ ಸಂಸ್ಕಾರವಂತ. ಅವನೇ ನಿನಗೆ ತಕ್ಕನಾದ ವರ ಅಂತ ನಾವುಗಳು ತೀರ್ಮಾನಿಸಿದೀವಮ್ಮ. ನಾವುಗಳು ತೀರ್ಮಾನಿಸಿದೀವಿ. ಅಮರ್ನ ಮರ್ತು ದೇವನ ಮದುವೆಯಾಗಿ ಜೀವನದಲ್ಲಿ ನೆಮ್ಮದಿಯಾಗಿರಮ್ಮ. ನಂದನ್ ಅಣ್ಣ, ನೀನು ಸೌಭಾಗ್ಯಗಳನ್ನ ಮದುವೆಗಳು ಒಪ್ತೇನಪ್ಪ? ಖಂಡಿತ ಅಣ್ಣ. ಸರಿ, ಒಂದೇ ದಿನ 2 ಮದುವೆ ಕಾರ್ಯನು ಮಾಡಿ ಮುಗಿಸ್ಬೇಕು. ಮಾಲಿನಿ, ನೀನು ಮನೆಗೆ ಹೋಗಮ್ಮ. ನಂದನ್ ಅಣ್ಣ, ಬಾ ನನ್ನ ಜೊತೆ ಸ್ವಲ್ಪ ಮಾತಾಡ್ಬೇಕು. ನಡಿಯಣ್ಣ. ಹೋಗ್ತಾ ಇದ್ದೀರಾ ಅಣ್ಣಂದ್ರ? ಹೋಗಿ. ನನ್ನ ಆಸೆಗಳಿಗೆ ನೀರೆಚ್ಚಿ ನಿಮ್ಮ ಸ್ವಾರ್ಥವನ್ನು ತುಂಬಿಸ್ಕೊಳ್ತಾ ಇದ್ದೀರಾ? ಇಲ್ಲ, ಖಂಡಿತ ಇಲ್ಲ. ಇದನ್ನ ನಾನೆಂದು ಸಹಿಸಲಾರೆ. ನನ್ನ ಕೊರಳಿಗೆ ಅಮರ್ ಕಟ್ಟಿದ್ರನೆ ತಾಳಿ, ಇಲ್ಲವಾದ್ರೆ ಅದು ನೇಣು ಹಾಕುವಾಗಿ ಹಾರಾಡ್ತಾ ಇರುತ್ತೆ. ನೋಡ್ತಾ ಇರಿ, ನನ್ನ ಪಾಲಿನ ಆಸ್ತಿಯನ್ನ ಬರ್ಸ್ಕೊಂಡು ನಿಮ್ಮ ಕಣ್ಣಲ್ಲಿ ಕಣ್ಣೀರನ್ನ ತರಿಸ್ಲಿಲ್ಲ ಅಂದ್ರೆ ನಾನು ನಿಮ್ಮ ತಂಗಿ ಅಲ್ಲ. ಹೆಸರಿಗೆ ಮಾತ್ರ ದೇವು ಗಂಡನಾದ್ರು ಕದ್ದು ರತಿ ಸುಖವನ್ನು ಬಯಸುವುದೇ ನನ್ನ ಸಂಸಾರದ ಗುಟ್ಟು. ಇನ್ಮೇಲೆ ಈ ಮಾಲಿನಿ ನಿಮ್ಮಗಳ ಪಾಲಿಗೆ ನಾಗಿಡಿ. ಅಲ್ಲ, ಸರ್ವ ಸಂಪತ್ತಿನ ಅಧಿಕಾರಿನಿ ಕುಬೇರನ ತಂಗಿ ಮಾಲಿನಿ. ಏಕೆ ಒಳ್ಳೆ ರೆಕ್ಕೆ ಮುರಿದ ಅಕ್ಕಿ ತರ ಚಿಂತೆ ಮಾಡ್ತಾ ಇದೀಯಾ? ಹೋ, ಇನ್ನಾದರೂ ಈ ದುಂಬಿ ಹೂವಿನ ಮಕರಂದವನ್ನ ಹೀರಲು ಬರಲಿಲ್ಲ ಅಂತ ಚಿಂತೆನಾ? ಅಂದ್ರೆ ನಿಮ್ಮ ಮಾತಿನ ಅರ್ಥ
ಅರ್ಥ ಈ ಅಮರನ ಅಮರವಾಣಿ ಕುಬೇರನ ತಂಗಿಯಾದ ನಿನಗೆಲ್ಲ ಅರ್ಥ ಆಗುತ್ತೆ. ನಿಮ್ಮ ಅಣ್ಣಂದಿರ ಮಾತಿಗೆ ಕಟ್ಟಬಿದ್ದು ಯಾವುದೋ ಕಮ್ಮಂಗಿನ ಕಟ್ಕೊಂಡು ಅಂತಪುರಕ್ಕೆ ಅರಸಿಯಾಗಬೇಕೆಂದಿರುವ ನಿನ್ನಗೆ ನನ್ನ ಮಾತೆಲ್ಲ ಅರ್ಥ ಆಗುತ್ತೆ. ಸಾರಿ ಡಿಯರ್, ನನ್ನನ್ನು ತಪ್ಪಾಗಿ ತಿಳ್ಕೊಬೇಡಿ. ಈ ವಿಚಾರವನ್ನ ನಾನು ಹೇಳಬೇಕು ಅಂತಾನೆ ನಾನು ಕಾಯ್ತಾ ಇದ್ದೆ. ನೀವು ಆ ಮರ್ಡರ್ ಮಾದೇಶನ್ ಜೊತೆಗೆ ಹಾಗೆ ಬಡ್ಡಿ ಬಂಗಾರಪ್ಪನ ಜೊತೆಗೆ ಸೇರಿ ಹಾಳಾಗಿದ್ದೀರಾ ಅಂತ ಹೇಳಿ ನಮ್ಮ ಅಣ್ಣಂದರು ಆ ದೇವು ಕೊಟ್ಟು ಮದುವೆ ಮಾಡ್ತಾ ಇದ್ದಾರೆ. ಆದ್ರೆ ನೀವು ಅಂದ್ರೆ ನಾನು ನಮ್ಮ ಅಣ್ಣಂದ್ರನ್ನ ಬಿಟ್ಟು ಬರೋ ಸ್ಥಿತಿಯಲ್ಲಿ ಇಲ್ಲ. ದಯವಿಟ್ಟು ನೀವು ನನ್ನನ್ನ ಹೇಗಾದ್ರೂ ಮಾಡಿ ಮದುವೆ ಆಗಿ ನನ್ನ ಈ ಸಿರಿತನದ ಯೌವನಕ್ಕೆ ನೀವೇ ಅಧಿಪತಿಯಾಗಿ ಪ್ಲೀಸ್. ಎಷ್ಟು ಸಾಕು ಮಾಲಿನಿ, ನೀನೆಲ್ಲ ನಿನ್ನ ಅಣ್ಣಂದಿರ ಮಾತಿಗೆ ಕಟ್ಬಿದ್ದು ನನ್ನನ್ನು ಮರ್ತ್ಬಿಡ್ತೀಯ ಅಂತ ತಿಳ್ಕೊಂಡಿದ್ದೆ. ನಿನ್ನ ಸಿರಿತನದ ಯೌವನಕ್ಕೆಲ್ಲ ನಿಮ್ಮ ಸರ್ವ ಸಂಪತ್ತಿಗೂ ಅಧಿಕಾರಿಯಾಗಿ ನಾನು ನೀನು ರಾಜ ರಾಣಿ ಅಂತ ಮೆರೆಯೋಣ. ಮಾಲಿನಿ, ನೀನೀಗ ಗಟ್ಟಿ ಮನಸ್ಸು ಮಾಡಿ ದಿಟ್ಟತನದಿಂದ ನನ್ನ ಮಾತನ್ನ ಕೇಳಿದ್ರೆ ನಿಮ್ಮ ಸಿರಿ ಸಂಪತ್ತೇನು ಸಕಲ ಸರ್ವಸ್ವವು ನಮ್ಮದಾಗುತ್ತೆ. ಓಕೆ ಅಮ್ಮ, ನನ್ನ ಅಣ್ಣಂದರಿಗೆ ಬೆದರಿ ಹಿಂದೆ ಸರಿಯುವವಳಲ್ಲ ಈ ಮಾಲಿನಿ. ನಿಮ್ಮ ಈ ಆಲಿಂಗನ ನನಗೆ ದಕ್ಕೋದಾದ್ರೆ ನಾನೇನ್ ಬೇಕಾದ್ರೂ ಮಾಡಕ್ ಸಿದ್ಧಳಾಗಿದ್ದೀನಿ. ನೋಡ್ ಮಾಲಿನಿ, ನಿನ್ನಲ್ಲಿ ಇದೇ ದಿಟ್ಟತನವಿದ್ರೆ ಕೆಂದಾವರೆ ಅಂತ ಈ ನಿನ್ನ ಮುಖದ ಕಮಲ ಬೇಸಿಗೆಗೆ ಬಾಡದಂತೆ, ಚಳಿಗೆ ನಡುಗದಂತೆ, ಬಿರು ಗಾಳಿಗೆ ಬೆದರದಂತೆ, ಬಾರಂದು ಸುರಿಯುವ ಮಳೆಗೆ ಮುದುಡದಂತೆ ನಿನ್ನ ಬೆನ್ನ ಹಿಂದೆ ಕಾವಲ್ಗಾರನಾಗಿರ್ತೀನಿ. ಏನಂತೀಯ? ಆದ್ರೂ ಅಮರ್, ನಾನು ಬೇರೊಬ್ಬನ ಮಡದಿಯಾಗಿ ನಾವಿಬ್ಬರು ಸರಸ ಸಲ್ಲಾಪದಲ್ಲಿ ಕಾಲ ಕಳೀತಾ ಇದ್ರೆ ನಾಳೆ ಇದೇ ಸಮಾಜ ನಮ್ಮನ್ನ ವ್ಯಭಿಚಾರಿಗಳನ್ನಲ್ವೇ? ಯಾವ ಸಮಾಜ? ಇದು ತಲೆ ಇಲ್ಲದ ಸಮಾಜ, ತಲೆ ಕೆಟ್ಟ ಸಮಾಜ, ಕೊಳೆತು ನಾರುವ ಸಮಾಜ. ಅಣ್ಣ ತಂಗಿ, ಅಕ್ಕ ತಮ್ಮ, ಅತ್ತಿಗೆ ಮೈದುನ, ತಾಯಿ ಮಗ ಒಟ್ಟಿಗೆ ನಡೆದ್ರೆ ಅವ್ರ ಮೇಲೆ ಸಂಬಂಧ ಕಲ್ಪಿಸುವ ಈ ಸಮಾಜಕ್ಕೆ ನೀನೇ ತೃತೀಯ. ಇಲ್ಲ, ನನ್ನ ಮೇಲೆ ನಿನಗೆ ಪ್ರೀತಿ ಇಲ್ಲ ಅಂತ ಕಾಣುತ್ತೆ. ಇಷ್ಟಕ್ಕೆ ಬೇಜಾರು ಮಾಡ್ಕೊಡ್ರಿ ಹೇಗೆ? ಸಾರಿ, ನನ್ನಿಂದ ನಿಮಗೆ ಮನಸ್ಸು ನೋವಾಗಿದ್ರೆ ಸಾರಿ. ಹಾಗಾದ್ರೆ ಇದೇ ಮುಸ್ಸಂಜೆಯಲ್ಲಿ ನಾನು ನೀನು ಖುಷಿ ಖುಷಿಯಾಗಿ ಖಂಡಿತವಾಗಿಯೂ. ಕಾಮದ ಕುಲುಮೆಯ ಬೇಗುತಿಯಲ್ಲಿ ನೊಂದು ಬೆಂದವಳ, ಕಾಮದ ಕುಲುಮೆಯ ಬೇಗುತಿಯಲ್ಲಿ ನೊಂದು ಬೆಂದವಳ, ತನದಾಗತೆಯನ್ನು ತನವನ್ನು ಮರೆತು ನಿಂತವಳ. ಯಾವ ಶಿಲ್ಪಿ ಕೆತ್ತಿರಲು ಈ ಲೋಕದ ಚಿತ್ರವನ, ಎಷ್ಟು ವರ್ಣಿಸಬೇಕು ಅವನ ಗುಣಗಾನ, ಅವನ ಗುಣಗಾನ. ಆರಂಭ ಪ್ರೇಮದಾರಂಭ, ಶುಭ ವೇಳೆಯಲ್ಲಿ ಪ್ರೇಮದಾರಂಭ,
ಕುಶಲ ಕೇಳಿತು ಕಣ್ಣು, ವಿಷಯ ಹೇಳಿತು ಮನಸ್ಸು, ಉದಯವಾಯಿತು ಸ್ನೇಹ, ಹೃದಯ ತುಂಬಿತು ಪ್ರೇಮ. ಆರಂಭ ಪ್ರೇಮದಾರಂಭ, ಆರಂಭ ಪ್ರೇಮದಾರಂಭ, ಶುಭ ವೇಳೆಯಲ್ಲಿ ಪ್ರೇಮದಾರಂಭ. ಮೊದಲನೇ ಚುಂಬನ ನೆನೆದರೆ ಕಂಪನ, ಮೊದಲನೇ ಅಪ್ಪುಗೆ ನೆನೆದರೆ ಮೆಚ್ಚುಗೆ, ನೆನೆಯದೆ ನಡೆದವು ಬಿಸಿ ಬಿಸಿ ಸಲಿಗೆಯ ಸರಸಗಳು, ತಿಳಿದು ಬಂದು ಹೊಸ ವರಸೆಗಳು, ಸೈಕಲ್ಲು ಪೋತೆ ಪೋನಿಲ್ಲೇನೇ ಮುಂದಗ ಬ್ರತುಕೆ పండగ, తీసుక తంకన ముడాయి ముత్యము నీకే నిత్యము. ಆರಂಭ ಪ್ರಣಯದಾರಂಭ, ಆರಂಭ ಪ್ರಣಯದಾರಂಭ, ಶುಭ ವೇಳೆಯಲ್ಲಿ ಪ್ರಣಯದಾರಂಭ. ರಂಗ 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 ಪ್ರೇಮಕ್ಕೆ ಮದುವೆಯೇ, ಪ್ರೇಮಕ್ಕೆ ಶಾಸ್ತ್ರವೇ, ಪ್ರೇಮಕ್ಕೆ ಮಂತ್ರವೇ, ಪ್ರೇಮವೇ ದೇವರು, ಸರಿಸಮ ಇಬ್ಬರು ಅದರೆದುರು, ಮನದ ಮದುವೆ ಇದು ಮರೆಯದಿರು, ಪ್ರೇಮಕ್ಕೆ ನೀ ಮಾಟಕ್ಕೆ ನಾ ವಂದನಂ, ನಾನೇ ಅಂಕಿತಂ, ಮಾಟಕಿ ನಾನು ತಪ್ಪಿದರೆ ಪ್ರಾಣಾರ್ಪಿತಂ, ಇದು ನೀ ಜೀವಿತಂ. ಆರಂಭ ಜೀವನಾರಂಭ, ಕಲ್ಯಾಣ ಪ್ರೇಮ ಕಲ್ಯಾಣ. ಸರಿ, ನಾನು ಬಂದು ತುಂಬಾ ಹೊತ್ತಾಯ್ತು, ನಾನಿನ್ ಬರ್ಲಾ? ಬರ್ತೀನಿ. ಹೋಗಲ್ಲ ಮೂರ್ಖ ಅಣ್ಣ, ನಾನು ನಿನ್ನ ಮದುವೆ ಆಗಿ ನಿನ್ ಜೊತೆ ಸಂಸಾರ ಮಾಡ್ಕೊಂಡು 4 ಮಕ್ಕಳಿಗೆ ತಂದೆ ಆಗ್ಬೇಕಂತ ಬಯಸ್ತಾ ಇಲ್ಲ. ನಿಮ್ಮ ಸರ್ವ ಸಂಪತ್ತನ್ನು ನನ್ನದಾಗಿಸ್ಕೊಂಡು ನನ್ನನ್ನ ಕಾವು ಕಸವಾಗಿ ಬೀಸಾಡಿ ನನ್ನ ಕಾರ್ಯ ಸಾಧಿಸ್ಕೋಬೇಕು ಅನ್ಕೊಂಡಿದ್ದೀನಿ.
ಅಮರವಾಣಿ ಅಲ್ಲ, ತಂತ್ರವಾಣಿ. ಅರ್ಥ ಅನರ್ಥಗಳ ನಡುವೆ ಸದ್ದಿಲ್ಲದ ಸಮಾರಾಧನೆ ಮಾಡುವ ಭೂಪ ಈ ಅಮರ. ಮಾಲಿನಿ, ನ್ಯಾಯವಾಗಿ ನಾನು ನೀನು ಮದುವೆ ಆಗ್ಬೇಕಾದರು ನಮ್ಮಿಬ್ಬರನ್ನ ಬೇರ್ಪಡಿಸಿ ಆ ದೇವಿಗೆ ಕಟ್ಬೇಕಂತ ಪ್ಲಾನ್ ಹಾಕೊಂಡಿದ್ದಾರೆ. ನಿಮ್ಮಣ್ಣಂದಿರಾದ ರಾಜೀವ್ ನಂದ. ನಿಮ್ಮ ತಂಗಿಯಿಂದಲೇ ನಿಮ್ಮ ತಲೆ ಕೆಡಿಸಿ ನಿಮ್ಮ ತಂಗಿಯನ್ನ ನನ್ನ ಕಾಮದ ಬಾಣದಿಂದ ರಮಿಸಿ ನಿಮ್ಮ ಸರ್ವ ಸಂಪತ್ತಿಗೂ ನಾವು ಅಡಿಯನ್ನಾಗ್ಲಿಲ್ಲ. ನಾನು ಅಮರನೇ ಅಲ್ಲ. ವಿಷಲನುಂಗಿರುವ ಸರ್ಪ ಹಿಡಿದಿರುವ ಶಿವನು, ಉರಿವ ಬೆಂಕಿಯನ್ನು ಕಣ್ಣ ಹಿಡಿದಿರುವ ಅವನು, ದೇಶ ಬಂದಾಗ ರೋಷ ಬಂದಾಗ ವೈರಿ ಬಂದಾಗ ಶಾಂತ ಬಂದಾಗ ಪಾವನವಾಗಿ ಸಿಡಿದು ಹೋದಂತೆ ನನ್ನ ಸುತ್ತು ನಾಶವಾದಂತೆ ಭಕ್ತನು ಶಿವಂ ಸುಂದರ ಭಕ್ತನು ಶಿವಂ ಸುಂದರ. ಇದು ಅಮರವಾಣಿ ಅಲ್ಲ, ದೇವ್ಯವಾಣಿ. ಸೌಭಾಗ್ಯ, ಸೌಭಾಗ್ಯ, ಅಣ್ಣ, ಏನಣ್ಣ ನೀನು ಇಷ್ಟೊಂದು ಸಂತೋಷವಾಗಿದ್ಯಾ? ನೀನ್ ಯಾವತ್ತೂ ಇಷ್ಟು ಸಂತೋಷವಾಗಿರೋದು ನೋಡೇ ಇಲ್ಲ. ನನ್ಗೆ ಆಶ್ಚರ್ಯ ಆಗ್ತಿದೆ. ಏನಣ್ಣ ವಿಶೇಷ? ಹೇಳ್ತೀನಮ್ಮ, ಹೇಳ್ತೀನಿ. ನೀನೀಗ ಸೌಭಾಗ್ಯವತಿಯಾಗಿ ನೋಡಮ್ಮ, ನೋಡಮ್ಮ, ನಾವು ಇಷ್ಟು ದಿವಸ ದೇವರು ನಮಗೆ ಕಷ್ಟ ಕೊಡ್ತಾನೆ ಅಂತ ಕೊರ್ಗೆ ಕಣ್ಣೀರೆಲ್ಲ ಕೈ ತೊಳಿತಾ ಇದ್ವಿ. ಆದ್ರೆ ಆ ದೇವರು ಕರುಣಾಮಯಿ, ಕೊನೆಗೂ ನಮ್ಮನ್ನ ಕೈ ಬಿಡ್ಲಿಲ್ಲ. ನಂಬಿದ ಭಕ್ತರ ಬೇಡಿಕೆಯನ್ನು ಈಡೇರಿಸೋ ಕಾಮಧೇನು ಕಣಮ್ಮ. ಅಂದ್ರೆ ಏನಣ್ಣ ನಿನ್ ಮಾತಿನ ಅರ್ಥ? ಹೇಳ್ತೀನಮ್ಮ, ಹೇಳ್ತೀನಿ. ನೀನೀಗ ಸೌಭಾಗ್ಯವತಿಯಾಗಿ, ಅರಿಶಿನ ಕುಂಕುಮ ಶೋಭಿತೆಯಾಗಿ, ಮಾಂಗಲ್ಯ ಧಾರಿಣಿಯಾಗಿ, ಗಂಡನ ಮನೆ ವಸೂಲಿ ಮೆಟ್ಟುವ ಹೆಣ್ಣಾಗ್ತಿದೀಯಮ್ಮ. ಅಂದ್ರೆ ನನಗೆ ಮದ್ವೆನಾ ಅಣ್ಣ? ಹೌದು ಕಣಮ್ಮ, ಹೌದು. ನೀನ್ ಮದುವೆನ ನಿಶ್ಚಯ ಮಾಡ್ಕೊಂಡೇ ಬಂದೆ. ನಿನ್ನ ಅಭಿಪ್ರಾಯ ಕೇಳದೆ ಮಾತು ಕೊಟ್ಟು ಬಂದಿದ್ದೀನಿ. ದಯವಿಟ್ಟು ಕ್ಷಮಿಸಮ್ಮ. ಅಣ್ಣ, ಯಾಕಣ್ಣ ಇದು ನಿನ್ ಜವಾಬ್ದಾರಿ ಅಣ್ಣ. ತಂಗಿ ಕನ್ಯಾ ಸೆರೆ ಬಿಡಿಸಿ ಗಂಡನ ಮನೆ ಕಳಿಸಿ ಅವಳು ಮುತ್ತೈದೆಯಾಗಿ ಬಾಳೋದನ್ನ ನೋಡ್ಬೇಕು ಅನ್ನೋ ನಿನ್ನ ಆಸೆ ಅಣ್ಣ ಇದು. ಅಣ್ಣ, ಈಗಿನ ಕಾಲದಲ್ಲೆಲ್ಲ ತಾವು ಮದುವೆ ಮಾಡಿಕೊಂಡು ತಮ್ಮ ಹೆಂಡತಿ ಮಕ್ಕಳು ಸುಖ ಸಂಸಾರ ಅಂತ ಕಾಲ ನಡೆಸ್ತಾ ಇರ್ತಾರೆ. ಅಂಥದ್ರಲ್ಲಿ ಸ್ವಂತ ಒಡ ಹುಟ್ಟಿದ ತಂಗಿಗೆ ಮದುವೆ ಮಾಡಬೇಕು ಅನ್ನೋ ಆಲೋಚನೆ ಕೂಡ ಅವ್ರಿಗಿರೋದಿಲ್ಲ. ತಂಗಿ ಅಂತನೂ ನೋಡದೆ ಮನೆ ಕೆಲಸದವಳ ಥರ ದುಡಿಸ್ಕೊಳ್ತಿದ್ದಾರೆ ಅಣ್ಣ. ಇಷ್ಟ ಜನಗಳ ಮಧ್ಯೆ ನೀನು ತಂಗಿನ ಮದುವೆ ಮಾಡಿ ಅವಳಿಗೊಂದು ದಡ ಸೇರಿಸ್ಬೇಕು ಅಂತ ಆಸೆ ಪಡ್ತಿದ್ಯಲ್ಲ. ನಿಜವಾಗ್ಲೂ ಇಂಥ ಜನರ ಮಧ್ಯೆ ನೀನು ಬಂಗಾರದ ಕಳಶ ಅಣ್ಣ. ನೀನು ಬಂಗಾರದ ಕಳಶ. ನಿನ್ನಂತ ಅಣ್ಣನ ಪಡೆಯೋದಕ್ಕೆ ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೆ ನೋಡು. ನೀನ್ ಯಾರನ್ನ ತೋರಿಸಿ ಇವ್ರನ್ನ ಮದುವೆ ಮಾಡ್ಕೊ ಅಂದ್ರೆ ನಾನು ಖಂಡಿತ ಅವ್ರನ್ನ ಮದುವೆ ಮಾಡ್ಕೊಳಕ್ಕೆ ಸಿದ್ಧವಾಗಿರ್ತೀನಿ, ಸರಿನಾ? ಸೌಭಾಗ್ಯ, ನೀನ್ ನನ್ನ ತಂಗಿ ಅಲ್ಲಮ್ಮ, ನನ್ನ ತಾಯಿ. ಈ ನಿನ್ ಬುದ್ಧಿ ಎಲ್ಲಾ ಹೆಣ್ಮಕ್ಳಿಗೆ ಇದ್ಬಿಟ್ರೆ ಮದುವೆ ಅನ್ನೋದು ಸ್ವರ್ಗಕ್ಕೂ ಎತ್ತಿಟ್ಟಾಗತ್ತಮ್ಮ. ತಗೊಳಮ್ಮ ಈ ಸೀರೆ ಒಡವೆನ, ಅವ್ರು ಬರೋ ಹೊತ್ತಾಯ್ತು, ಬೇಗ ರೆಡಿಯಾಗು. ಅಣ್ಣ, ಇದೇನಣ್ಣ ಇದು? ಇಷ್ಟೊಂದು ಬೆಲೆ ಬಾಳೋ ಸೀರೆ ಒಡವೆ ಎಲ್ಲ ತಂದಿದ್ಯಾ? ಅಲ್ಲ ಮತ್ತೆ ಸಾಲ ಮಾಡ್ಕೊ ಮಧ್ಯ ನೀನು? ಸಾಲ ಎಲ್ಲ ಮಾಡಿಲ್ಲಮ್ಮ, ಇದನ್ನೆಲ್ಲ ಮಾದೇಶನೇ ಕೊಟ್ಟು ಕಳ್ಸಿದ್ದು. ಅವನು ನಮ್ಮ ಪಾಲಿನ ಕಾಮಧೇನು ಕಣಮ್ಮ, ಕಾಮಧೇನು. ಓಹೋ, ಇದೆಲ್ಲ
ಅವನ್ ಕೊಟ್ಟಿರೋ ಭಿಕ್ಷೆನ ಅಣ್ಣ ಇಷ್ಟೊಂದು ಬೆಲೆ ಬಾಳೋ ವಸ್ತುಗಳನ್ನ ಯಾವ ಲಾಭಕ್ಕೋಸ್ಕರ ಕೊಟ್ಟು ಕಳ್ಸಿದಾನೆ ಅಂತ ಕೇಳ್ಬೋದಾ ಅಣ್ಣ? ಏನಮ್ಮ ಹೀಗೆ ಕೇಳ್ತಾ ಇದೀಯಾ? ಅವನು ನಮ್ಮ ಪಾಲಿನ ಕಾಮಧೇನು, ಅವನೇ ನನ್ನ ಮದುವೆ ಆಗ್ತಾ ಇರೋದು. ಇವು ಅವನು ಕೊಟ್ಟ ಉಡುಗೊರೆಗಳು, ಭಿಕ್ಷೆ ಅಲ್ಲ. ಅಂದ್ರೆ ನಿನ್ನ ತಂಗಿನ ನೀನು ಮಾರಾಟಕ್ಕಿಟ್ಟಿರೋ ವಸ್ತು ಅನ್ಕೋಬಿಟ್ಟಿ ಅಣ್ಣ? ಸೌಭಾಗ್ಯ ಅಣ್ಣ, ನನ್ನ ಈ ತರ ಮಾರಾಟಕ್ಕಿಟ್ಟಿರೋ ವಸ್ತು ಅಂತ ಮಾರೋ ಬದಲು ನೀನೇ ನಿನ್ ಕೈಯಾರ ಒಂದು ದೊಡ್ಡ ವಿಷ ಕೊಟ್ಟು ಸಾಯಿಸ್ಬೋದಿತ್ತಲ್ಲ. ಸೌಭಾಗ್ಯ ಸೌಭಾಗ್ಯ ಏನ್ ಹೇಳ್ತಿದ್ಯಮ್ಮ? ಅಂತ ಕಟ್ಗನ ನಾನು. ಆ ಮಾದೇಶ ನಮ್ಮ ಪಾಲ್ ದೇವರು ಅಂತವ್ರು ನಿನ್ನ ಕೈ ಹಿಡಿಯಲು ಮುಂದೆ ಬಂದಿರುವಾಗ ನನ್ನ ಮಾರ್ಕೊಂಡಿ ಅಂತ ಕೇಳ್ತಿಯಲ್ಲ. ಇಷ್ಟೇ ನಮ್ಮ ನನ್ನ ಅಣ್ಣನ ಅರ್ಥ ಮಾಡ್ಕೊಂಡಿರೋದು. ಶಬಾಸ್, ಸಾರ್ಥಕವಾಯ್ತು ಬಿಡಮ್ಮ, ನನ್ನ ಜನ್ಮ ಸಾರ್ಥಕವಾಯ್ತು. ನಿನ್ನ ತಂಗಿಯಾಗ ಪಡೆದದ್ದಕ್ಕೂ ನನ್ನ ಜನ್ಮ ಸಾರ್ಥಕವಾಯ್ತು ಕಣಮ್ಮ. ಅಣ್ಣ ಅಲ್ಲ ಅಣ್ಣ, ಹಗ್ಲು ಕಂಡು ಬಾವಿಲಿ ಇರುಳು ಬಿದ್ರೆ ತಪ್ಪು ಅಂತಾರೆ. ನೀನು ಇರುಳಲ್ಲಿ ಕಂಡಿರೋ ಬಾವಿಗೆ ಹಗ್ಲು ಹೋಗಿ ಬೀಳೋ ಬುದ್ಧಿ ನಿನಗೆ ಯಾಕೆ ಬಂತು ಅಂತೀನಿ. ಅಲ್ಲ, ಆ ಮಾದೇಶ ಎಂತವನು, ಅವನಿಂದ ಎಷ್ಟು ಜನರ ಜೀವನ ಹಾಳಾಗಿದೆ, ಎಷ್ಟು ಹೆಣ್ಮಕ್ಳು ಶೀಲ ಕಳ್ಕೊಂಡು ಮಣ್ಣಲ್ಲಿ ಮಣ್ಣಾಗೋಗಿದ್ದಾರೆ ಅಂತ ಗೊತ್ತಿದೆ. ಅವ್ರಿವ್ರ ಮನೆ ಸುದ್ದಿ ಬೇಡ ಅಣ್ಣ, ನಮ್ಮನೆ ವಿಚಾರನ ಕೇಳು. ಅಪ್ಪಂಗ್ ಮೋಸ ಮಾಡಿ ಇರೊಬ್ಬರ ಆಸ್ತಿಗೆಲ್ಲ ಸಹಿ ಮಾಡಿಸ್ಕೊಂಡು ನಮ್ಮನೆ ನಡು ನೀರಲ್ಲಿ ಬೀದಿ ನಿಲ್ಸ್ತಾವಣ್ಣ ಅವನು. ಹೇಗಣ್ಣ ನಂದೆ ನೀನು? ಅದೆಲ್ಲ ನಿಜನಮ್ಮ. ಅವನೀಗ ತುಂಬಾ ಬದಲಾಗಿದ್ದಾನೆ. ಅವನು ನಿನ್ನ ಕೊರಳಿಗೆ ಮಾಂಗಲ್ಯ ಭಾಗ್ಯ ಕೊಡ್ತೀನಿ ಅಂತ ನನ್ನ ಕೈ ಹಿಡಿದು ಗಳಗಳ ಅಂತ ಹತ್ಬಿಟ್ಟ. ಅದ್ ನಿನಗೆ ಗೊತ್ತೇನಮ್ಮ? ಅವ್ನ್ ಗಳಗಳ ಅಂತ ಹತ್ಬಿಟ್ಟ. ಅವ್ನ್ ಮೋಸ್ಟ್ಲಿ ಕಣ್ಣೀರಿಗೆ ಕರೆದ್ಬಿಟ್ಟು, ಮಾದೇಶ ನೀನೇನು ಯೋಚನೆ ಮಾಡ್ಬೇಡ, ನನ್ ತಗಿ ಯಾವತ್ತಿದ್ರು ನಿನ್ನವಳೆ ಅಂತ ಮಾತು ಕೊಟ್ಟು ಬಂದ್ಬಿಟ್ಟ ಅಲ್ಲ ನೀನು. ಹೋಗ್ಲಿ ಬಿಡು ಅಣ್ಣ, ಹೋಗ್ಲಿ ಬಿಡು. ಆ ದೇವ್ರಿಗೆ ನಾನು ಜೀವನದಾಗ ಬದುಕಿರೋದೇ ಇಷ್ಟ ಇಲ್ಲ ಅನ್ಸುತ್ತೆ. ಮಾದೇಶ ಮೊನ್ನೆ ನನ್ ಜೊತೆ ನಡ್ಕೊಂಡಿರೋ ವಿಚಾರ ನಿನ್ಗೇನಾದ್ರೂ ಗೊತ್ತಾಗಿದ್ದಿದ್ರೆ ಅವನನ್ನ ದೊಡ್ಡ ಕದ್ರಿಸ್ಬಿಡ್ತಿದ್ದೆ. ಆ ತಪ್ಪ ನೀನು ಆಗ್ಬಾರ್ದಂತ ಸುಮ್ಮನಿದ್ದೀನಿ ಅಷ್ಟೇ. ಸೌಭಾಗ್ಯ, ಅಂತದ್ದೇನಾಯ್ತು ಅಂತ ನನ್ ಮುಂದೆ ಹೇಳಮ್ಮ. ಅಣ್ಣ, ಪ್ರತಿದಿನ ನಾನು ನೀನು ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಹೌದಮ್ಮ. ಮೊನ್ನೆ ನೀನು ನನ್ ಕೆಲ್ಸ ಐತೆ, ನೀನ್ ಒಬ್ಳೆ ಹೋಗ್ಬಿಟ್ ಬಾ ಅಂದೆ. ಹೌದು. ನಾನು ಒಬ್ಳೆ ಬಂದಿರೋ ವಿಚಾರನ ತಿಳ್ಕೊಂಡು ದೇವಸ್ಥಾನದ ಹತ್ರ ನನ್ ಮಾನ ಭಾಗ ಮಾಡೋದಕ್ಕೆ ಪ್ರಯತ್ನ ಪಟ್ಟ. ಆ ಸಮಯದಲ್ಲಿ ರಾಜೀವ್ ಮಾವ ಬಂದು ನನ್ನನ್ನು ಕಾಪಾಡಿಲ್ಲ ಅಂದಿದ್ರೆ ನನ್ನ ಹೆಣ ಕೂಡ ನಿನಗೆ ಸಿಗ್ತಾ ಇರ್ಲಿಲ್ಲ. ಸೌಭಾಗ್ಯ, ಇದೆಲ್ಲ ನನಗೆ ಹೇಗಮ್ಮ ಗೊತ್ತು? ಆ ಪಾಪಿಯ ಮಾತಿಗೆ ಮರಳಾಗಿ ನಿನ್ನ ಮನಸ್ಸನ್ನ ನೋಯಿಸ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ, ಕ್ಷಮಿಸ್ಬಿಡು. ಅಯ್ಯೋ ದೇವ್ರೇ, ನನ್ನ ತಂಗಿಯ ಕೊರಳಿಗೆ ಮಾಂಗಲ್ಯ ಭಾಗ್ಯ ದೊರಕಿಸ್ಕೊಡ್ಬೇಕು ಅಂದ್ರೆ ಎಂತೆಂತ ಗಂಡಾಂತರಗಳು ತಂದೊಡ್ತಿದ್ಯಪ್ಪ. ಮಾದೇಶ, ಎಷ್ಟೋ ಹೆಣ್ಮಕ್ಕಳ ಶೀಲನ ಹಾಳು ಮಾಡಿದ ನೀನು, ಎಷ್ಟೋ ಮನೆಗಳನ್ನು ಹಾಳು ಮಾಡಿ ಕೊನೆಗೂ ನಿನ್ನ ಕೆಟ್ಟ ಕಣ್ಣು ನನ್ನ ತಂಗಿ ಮೇಲೆ ಬಿಟ್ಟ. ಸೌಭಾಗ್ಯ, ಈ ಕೆಟ್ಟ ಸಮಾಜದಲ್ಲಿ ನಿನ್ನ ಬದುಕು, ನಿನ್ನ ಜೀವನ, ನಿನ್ನ ಕೊರಳಿಗೆ ಮಾಂಗಲ್ಯ ಭಾಗ್ಯ ದೊರಕೋದು ಕಷ್ಟನಮ್ಮ, ಕಷ್ಟ. ಯಾಕೆ ಒಂಥರ ವೇದನೆ ಪಡ್ತಾ ಇದ್ದೀರಾ? ಮಾನವರಾಗಿ ಹುಟ್ಟಿದ ಮೇಲೆ ಬಂದಂತ ಅಡೆತಡೆಗಳನ್ನ ಎದುರಿಸ್ಬೇಕು. ಬನ್ನಿ ಮಾವ, ಬನ್ನಿ. ನೀವು ಬಂದ್ಮೇಲೆ ನಮ್ಮ ಜೀವನ ಪಾವನವಾಯ್ತು. ನೀವು ಈ ಊರಿಗೆ ಒಂದ್ ರೀತಿ ದೃಷ್ಟಿ
ದೃಷ್ಟಿ ಕೊಟ್ಟಿದ್ದಂತೆ. ಈಗ ತಾನೇ ನನ್ನ ತಂಗಿ ಎಲ್ಲ ವಿಷಯನೂ ಹೇಳಿದ್ಲು. ಆವತ್ತು ನೀವು ಅಲ್ಲಿಲ್ಲ ಅಂದಿದ್ರೆ ನನ್ನ ತಂಗಿಯ ಬಾಳು ಅಮ್ಮ ನೆನೆಸ್ಕೊಂಡ್ರೆ ಭಯವಾಗುತ್ತೆ. ಮಾವ, ನೀವು ಅವತ್ತಿಲ್ಲ ಅಂದಿದ್ರೆ ನನ್ನ ತಂಗಿ ಶೀಲ ಕಳ್ಕೊಂಡು ಆತ್ಮಹತ್ಯೆ ಏನಾದ್ರು ಮಾಡ್ಕೊಂಡಿದ್ರೆ ಇವತ್ತು ನಾನು ಯಾವ್ದಾದ್ರು ಕೆರೆಗೋ ಬಾವಿಗೋ ಬಿದ್ದು ಪ್ರಾಣ ಕಳ್ಕೋಬೇಕಾಗಿತ್ತು. ಮಾವ, ಈ ನಿಮ್ಮ ಉಪಕಾರ ನಾವ್ ಯಾವತ್ತೂ ಮರೆಯಲ್ಲ ಮಾವ, ಯಾವತ್ತೂ ಮರೆಯಲ್ಲ. ದೇವು, ಆ ಉಪಕಾರಕ್ಕೆ ಪ್ರತ್ಯುಪಕಾರ ಮಾಡ್ಬೇಕಂತ ಮನ್ಸು ನಿಮ್ಮಲ್ಲಿದ್ರೆ ಸೌಭಾಗ್ಯ ನಮ್ಮನೆ ಸೊಸೆಯಾಗಿ ಬರ್ಬೇಕು. ಏಕೆ ಈ ನನ್ನ ಮಾತುಗಳನ್ನ ಕೇಳಿ ತಮ್ಗೆ ಆಶ್ಚರ್ಯವಾಗಿರ್ಬೇಕಲ್ಲ. ನಾವು ಮಾತನ್ನ ಕೊಡಲ್ಲ, ಕೊಟ್ಟ ಮಾತನ್ನ ತಪ್ಪಿಯೂ ನಡೆಯಲ್ಲ. ನಾವು ಮಾನವಂತರ ಮನೆಯ ಮಕ್ಕಳು. ಸೌಭಾಗ್ಯ, ನಮ್ಮ ಮನೆ ಸೊಸೆಯಾಗಿ ಬರಲು ನಿನ್ಗೆ ಒಪ್ಕೇನಮ್ಮ? ಅಂದ್ರೆ ಮಾವ, ನೀವ್ ನನ್ನ ತಮ್ಮನ ಹೆಂಡತಿಯ ಸ್ಥಾನದಲ್ಲಿ ಕಂಡು ನಮ್ಮ ಮನೆತನದ ಸೊಸೆ ಅಂತ ಹೆಮ್ಮೆ ಪಡ್ತೀನಿ. ಈ ನನ್ನ ದುಡುಕಿನ ನಿರ್ಧಾರದಿಂದ ನಿಮ್ಗೇನಾದ್ರೂ ನೋವಾಗಿದ್ರೆ ಕ್ಷಮೆ ಇರಲಿ. ಮಾವ, ನಾವು ತಪ್ಪು ಮಾಡಿಲ್ಲ, ಮಾಡೋದೂ ಇಲ್ಲ. ಈ ಕಾಲಕ್ಕನುಗುಣವಾಗಿ ಬದಲಾಗಬೇಕು. ಸೌಭಾಗ್ಯ, ನನ್ನ ತಮ್ಮನ ಕೈಯಿಂದ ನಿನ್ನ ಕೊರಳಿಗೆ ಮಾಂಗಲ್ಯ ಭಾಗ್ಯ ದೊರೆತ್ರೆ ಸಂತೋಷ ನಮ್ಮ. ಮಾವ, ನಿಮ್ಮಂತವ್ರ ನೆರಳಲ್ಲಿ ಬದುಕಬೇಕು ಅಂದ್ರೇನೆ ಅದೃಷ್ಟ ಮಾಡಿರ್ಬೇಕು. ಅಂಥದ್ರಲ್ಲಿ ನಿಮ್ಮ ಮನೆ ಸೊಸೆ ಆಗ್ತೀನಿ ಅಂತ ಕನ್ಸಲ್ಲಿ ಯೋಚನೆ ಮಾಡಿರ್ಲಿಲ್ಲ ಮಾವ ನಾನು. ಸೌಭಾಗ್ಯ, ಆ ಕನಸು ನೆನ್ಸಾಯ್ತಲ್ಲ, ಖುಷಿ ಪಡಮ್ಮ. ಹೆಣ್ಣು ಹೊನ್ನು ಮಣ್ಣು ಎಲ್ರಿಗೂ ದಕ್ಕಲ್ಲ. ದೇವು, ಇವತ್ತಿಗೆ ನಿಮ್ಮ ಕಷ್ಟದ ಜೀವನ ಕೊನೆ, ನಾಳೆಯಿಂದ ಸುಖ ಜೀವನ. ನೀವ್ಯಾರು? ನಮ್ಮ ಸೋದರತ್ತ ಮಕ್ಕಳು. ಒಂದೇ ದಿನ ಜೋಡಿ ಚಪ್ರ ಹಾಕಿಸಿ, ಜೋಡಿ ವಾದ್ಯ ಮೊಳಗಿಸಿ, ಅದೇ ದಿನ ದೇವು ನಿನಗೂ ನನ್ನ ತಂಗಿ ಮಾಲಿನಿಗೂ ಮದುವೆ. ಸಂತೋಷನಾ? ಮಾವ, ಏನ್ ಹೇಳ್ತಾ ಇದ್ದೀರಾ? ನಿಮ್ಮ ಮನೆಯ ಮೆಟ್ಟಲು ಹೊತ್ತು ಯೋಗ್ಯತೆಯೂ ನನಗಿಲ್ಲ. ಅಂಥದ್ರಲ್ಲಿ ನನಗೂ ನಿಮ್ಮ ತಂಗಿ ಮಾಲಿನಿಗೂ ಮದುವೆ. ಸಿರಿತನದ ಸಿರಿವಂತಿಕೆಯಲ್ಲಿ ಬೆಳೆದ ಅವಳಲ್ಲಿ ಕಂಡವ್ರ ಹತ್ರ ಕೂಲಿ ಮಾಡಿ ಜೀವನ ಮಾಡ್ತಾರೋ ನಾನಲ್ಲಿ. ಬೇಡಿ ಮಾವ, ಬೇಡಿ. ನಾನು ಗಂಡು, ಎಲ್ಲಿ ಹೇಗಾದ್ರೂ ಬದುಕಬಲ್ಲೆ. ನಿಮ್ಮ ಆಶೀರ್ವಾದದ ಬಲದಿಂದ ನನ್ನ ತಂಗಿಯ ಕೊರಳಿಗೆ ಮಾಂಗಲ್ಯ ಭಾಗ್ಯ ದೊರಕಿದ್ರೆ ನನಗಷ್ಟೇ ಸಾಕು ಮಾವ, ನನಗಷ್ಟೇ ಸಾಕು. ಅಂದ್ರೆ ನಿಮ್ ತಂಗಿಗೆ ಮಾತ್ರ ಮಾಂಗಲ್ಯ ಭಾಗ್ಯ ಬೇಕು, ನನ್ನ ತಂಗಿ ಬೇಡ ಅಂತ ನಿಮ್ಮ ಅರ್ಥ? ಹಾಗಲ್ಲ ಮಾವ, ಹಾಗಲ್ಲ. ಪಾಪ ಮಾಲಿನಿಗೆ ನನ್ನ ಕೈ ಹಿಡಿಯೋ ಮನಸ್ಸಿದೆಯೋ ಇಲ್ವೋ? ಯಾಕೆಂದ್ರೆ ಒತ್ತಾಯದ ಮದುವೆಯಲ್ಲಿ ಒತ್ತಾಸೆ ಇರಲ್ಲ ಮಾವ, ಒತ್ತಾಸೆ ಇರಲ್ಲ. ಆದ್ರೆ ಚಿಂತೆ ಬಿಡು, ನನ್ನ ತಮ್ಮ ತಂಗಿ ನನ್ನ ಮಾತನ್ನ ಮೀರೋಲ್ಲ. ಅವರಿಬ್ಬರ ಒಪ್ಪಿಗೆ ಪಡೆದು ಈ ತೀರ್ಮಾನಕ್ಕೆ ಬಂದದ್ದು. ನೋಡು ದೇವು, ಮದುವೆ ಅಂತ ಯಾರ ಹತ್ರಕ್ಕೂ ಹಣಕ್ಕೆ ಕೈ ಒಡ್ಬೇಡ. ಮದುವೆ ನಮ್ಮನೇಲೆ ನಡೀತದೆ, ಅದು ಅದ್ದೂರಿಯಾಗಿ ನಡೆಯುತ್ತದೆ. ನೀವೇನು ಒಪ್ಪಿಗೆ ಕೊಟ್ರೆ ಇವತ್ತೇ ಲಗ್ನ ಪತ್ರಿಕೆ ಪ್ರಿಂಟ್ ಹಾಕಿಸಿ ನಾಳಕ್ಕೆ ಬಂಧು ಬಳಗ ಹಿತೈಷಿಗಳಿಗೆಲ್ಲ ಹಂಚಿಬಿಡ್ತೀನಿ. ಏನಂತೀರಾ ಮಾವ? ಈ ನಿಮ್ಮ ಮಾತಿಗೆ ಎದುರುತ್ತರ ಹೇಳೋ ಶಕ್ತಿ ನನಗಿಲ್ಲ. ನಿಮ್ಮನ್ನೇ ನಂಬಿದೀವಿ. ಹಾಲ್ಗಾದ್ರೂ ಹಾಕಿ, ನೀರಿಗಾದ್ರೂ ಹಾಕಿ. ಸರಿ ದೇವು, ಹಿಂದೆ ಇದ್ದ ಕಷ್ಟದ ಜೀವನಕ್ಕೆ ನಾಂದಿ ಹಾಡಿ ನಾಳೆಯಿಂದ ಸುಖ ಸಂಸಾರಕ್ಕೆ ಹೆಜ್ಜೆ ಇಡಲು ಪ್ರಯತ್ನ ಪಡಿ. ನಾನು ಬರ್ತೀನಿ.
ಹೋಗಿ ಬನ್ನಿ ಮಾವ. ಆಯ್ತು ಬರ್ತೀನಿ ಅಮ್ಮ. ಸೌಭಾಗ್ಯ, ಇಂಥವ್ರು ಇರೋದ್ರೆ ಕಣಮ್ಮ ಕಾಲ ಕಾಲಕ್ಕೆ ಮಳೆಯಾಗಿ ಎಲ್ಲಾ ಕಡೆ ಸಮೃದ್ಧಿಯಾಗಿ ಬೆಳೆ ಆಗ್ತಾ ಇರೋದು. ಇವರು ಮಾನವರಲ್ಲ, ದೇವ ಮಾನವರು. ಮಾದೇಶ, ನೀನು ಕೊಟ್ಟ ಹಣ ಒಡವೆನ ನಿನ್ನ ಮುಖದ ಮೇಲೆ ಬಿಸಾಕಿ ನಿನ್ನ ಕಣ್ಣ ಮುಂದೆನೆ ನಾವು ಮಾನವಂತರ ಮನೆ ಸಂಬಂಧಿಕರಾಗ್ತೀವಿ, ನೋಡ್ತಾ ಇರು. ಸೌಭಾಗ್ಯ, ಅಂತೂ ನಿನಗೂ ಕಂಕಣ ಬಲ ಕೂಡು ಬಂದು ನಿನ್ನ ಕೊರಳಿಗೆ ಮಾಂಗಲ್ಯ ಬಗ್ಗೆ ದೊರಕ್ತಾ ಇದೆಯಲ್ಲಮ್ಮ. ಅಣ್ಣ, ಇದೆಲ್ಲ ನಮ್ಮ ಪೂರ್ವ ಜನ್ಮದ ಪುಣ್ಯದ ಫಲ ಅಣ್ಣ. ನಿಜ ಕಣಮ್ಮ. ಇವತ್ತಿಗೆ ನಮ್ಮ ಕಷ್ಟ, ವೇದನೆ, ನೋವು ಎಲ್ಲ ದೂರಾಗಿ ನಿನ್ನ ಬದುಕು ಬಂಗಾರವಾಗಿ ನಿನ್ನ ಬಾಳು ಬೆಳಕಾದ್ರೆ ನನಗಷ್ಟೇ ಸಾಕಮ್ಮ, ಸಾಕು. ಮುತ್ತಣ್ಣ ಪೀಪಿ ಬೂದುವ, ಮುತ್ತಣ್ಣ ಡೋಲು ಬಡಿಯುವ, ಮುತ್ತಣ್ಣ ಪೀಪಿ ಬೂದುವ, ಮುತ್ತಣ್ಣ ಡೋಲು ಬಡಿಯುವ, ಮುತ್ತಣ್ಣ ಹಾಡು ಹಾಡುವ, ಊರೆಲ್ಲ ಸೇರಿ ನೋಡುವ, ಮುತ್ತೈದೆರೆಲ್ಲ ಹರಸುವ, ನನ್ನ ತಂಗಿಯ ಮದುವೆ, ನನ್ನ ತಂಗಿಯ ಮದುವೆ. ಜೋರು 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 ಭಲೆ ಜೋರು ಜೋರು ಜೋರು. ರೇಷ್ಮೆ ಸೀರೆಯ ಉಟ್ಟ ಮಲ್ಲಿಗೆ, ಮೂಗುತಿ ಓಲೆಯ ದೊಡ್ಡ ಸಂಪಿಗೆ, ಬರುತ್ತಾಳಮ್ಮ ಬರುತ್ತಾಳೆ, ದಿಬ್ಬಣದಲ್ಲಿ ಬರುತ್ತಾಳೆ, ನಗರೊಳುವ ಕುಣಿವ ಮುತ್ತಣ್ಣ. ಕಣ್ಣ ನೀರ ತೋರದೆ ಬೇರೆ ದಾರಿ ಕಾಣದೆ ಕನ್ಯಾದಾನ ಮಾಡಿ ಕಳಿಸುವ, ಮುತ್ತಣ್ಣ ಪ್ರೀತಿ ಊದುವ, ಮುತ್ತಣ್ಣ ಡೋಲು ಬಡಿಯುವ, ಮುತ್ತಣ್ಣ ಹಾಡು ಹಾಡುವ, ಊರೆಲ್ಲ ಸೇರಿ ನೋಡುವ, ಮುತ್ತೈದೆರೆಲ್ಲ ಹರಸುವ, ನನ್ನ ತಂಗಿಯ ಮದುವೆ, ನನ್ನ ತಂಗಿಯ ಮದುವೆ. ಜೋರು 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 ಜೋಡಿಗೊಂದು ಕಾರು, ಆ ಕಾರೇ ಹೂವಿನ ತೇರು. ಚಂದಿರನಿಲ್ಲದ ಬೋಳು ಅಂಬರ, ತಂಗಿಯೂ ಇಲ್ಲದ ಬಾಳ ಮಂದಿರ, ಬರುತ್ತಾಳನ್ನ ಬರುತ್ತಾಳೆ, ತಿಂಗಳ ತಂಗಿ ಬರುತ್ತಾಳೆ, ಚೊಚ್ಚಲ ಕೆರಿಗೆ ಅಣ್ಣನ ಮನೆಯಲ್ಲಿ.
ಪೀಪಿ ಊದುವ ಮುತ್ತಣ್ಣ ಡೋಲು ಬಡಿಯುವ ಮುತ್ತಣ್ಣ ಹಾಡು ಹಾಡುವ ಊರೆಲ್ಲ ಸೇರಿ ನೋಡುವ ಮುತ್ತೈದೆರೆಲ್ಲ ಹರಸುವ ನನ್ನ ತಂಗಿಯ ಬಾಳು ನನ್ನ ತಂಗಿಯ ಬಾಳು ಜೋರು 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 ಭಲೆ ಜೋರು 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 ಪೀಪಿ 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 ಪೀಪಿ. ಮಾಂಗಲ್ಯ 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 ನಿರ್ಭಾಗ್ಯವಾದ ಸೌಭಾಗ್ಯಗಳಿಗೆ ಮಾಂಗಲ್ಯ ಭಾಗ್ಯ. ದೇವೋ ನಾನ್ ಕೊಟ್ಟ ಹಣ ಹೊಡೆದ ವಾಪಸ್ ಕೊಟ್ಟು ನಿನ್ ತಂಗಿಯ ಮಾನವಂತರ ಮನೆಗೆ ಸೊಸೆಯಾಗಿ ಮಾಡ್ತಾ ಇದೀಯಾ? ನೀನು ಆ ಮನೆ ಅಳಿಯ. ಇವನು ಮಾದೇಶ, ಮರ್ಡರ್ ಮಾದೇಶ. ಎಷ್ಟೋ ಜನಗಳನ್ನು ಕೊಚ್ಚಿರತ್ತರಿಸೆ ನಾನಾ ಹೆಣ್ಣುಗಳನ್ನು ಅಂಗಸುವ ತೃಪ್ತಿಪಟ್ಟ ನನಗೆ ನೀನು ದಕ್ಕಿಲ್ಲ ಅಂದ್ರೆ ನಾನೆಂತ ನಿರ್ಭಾಗ್ಯಶಾಲಿ. ಬಡ್ಡೆ, ಇನ್ನು 5 ನಿಮಿಷದಲ್ಲಿ ನಾನು ಬಂದು ಕಾಣ್ಬೇಕು. ಇಲ್ಲ ಅಂದ್ರೆ ಹುಡಿಕ ಬಂದು ಎತ್ಬಿಡ್ತೀನಿ. ಸೌಭಾಗ್ಯ, ನಿನ್ನ ದೇಹ ಸುಖವನ್ನು ಅನುಭವಿಸುವವರೆಗೂ ನನಗೆ ನೆಮ್ಮದಿ ಇಲ್ಲ ಕಡೆ. ಈ ಮಾದೇಶ ನಿರ್ಮಿಸಿರುವ ಚಕ್ರಾಯುಧದಿಂದ ನೀನು ಪಾರಾಗಲು ಸಾಧ್ಯವಿಲ್ಲ ಕಡೆ. ನಾಳೆ ನಿನ್ನ ಗೋಳಿಗೆ ಮಾಂಗಲ್ಯ ಭಾಗ್ಯ ಬೀಳುತ್ತೆ ಅಂತ ಸುಖದ ಕನಸು ಕಾಣ್ತಾ ಇದೀಯಾ? ಹಾ, ನಿನ್ನ ಕನಸು
ಕನಸು. ನಮಸ್ಕಾರ. ಅರ್ಜೆಂಟ್ ಆಗಿ ಬರಬೇಕು ಅಂತ ಫೋನ್ ಹಾಕಿದ್ರಿ. ನಾನು ಬಾತ್ರೂಮ್ ಅಲ್ಲಿ ಇದ್ದೆ. ನನಗೆ ಯಾಕೋ ಭಯ ಆಯ್ತು. ಎದ್ದೋ ಬಿದ್ದೋ ಅಂತ ಓಡೋಡ್ ಬಂದೆ. ದೇವರು ಏನ್ ಹೇಳಪ್ಪ. ನಿನ್ನ ಬಗ್ಗೆ ಅವ್ರಕ್ಕೆ ನಮ್ ಸಾಯಬೇಕು. ನಿಜ ದೇವರು. ನಿನ್ನ ದರ್ಪದ ಅಧಿಕಾರದಲ್ಲಿ ದುಡ್ಡು ಮಾಡ್ಕೊಂಡು ಕಂಡ ಹೆಣ್ಣುಗಳನ್ನು ಸುಖ ಪಡುವುದಕ್ಕೆ ನಾನ್ ಬೇಕು. ನಾನು ನಿನ್ನ ನೆರಳಲ್ಲಿ ಬದುಕ್ತಾ ಇದ್ದೀನಲ್ಲ. ನಿಜ ದೇವರು. ಅದು ಎಂತ ಗೊತ್ತಿರೋ ವಿಚಾರ ಅಲ್ವಾ. ಬದುಕ್ತಾ ಇದೀಯಾ? ಬದುಕಲೇಬೇಕು. ನಿನ್ನೊಂದಿಗೆ ಸಂಸಾರ ಮಾಡಲು ಬಂದ 4 ಜನ ಹೆಂಡರನ್ನ ಕೊಲೆ ಮಾಡಿದ್ದು ನಾನೇ. ಎಪ್ಪತ್ತನೇ ಇಸ್ವಿಲಿ ಮುಚ್ಚೋಗಿರೋ ಫೈಲ್ 25ರಲ್ಲಿ ಯಾಕೆ ಓಪನ್ ಮಾಡ್ತೀರಾ? ನನ್ನೆಲ್ಲ ವ್ಯವಹಾರಗಳಿಗೂ ನೀವೇ ಸ್ಫೂರ್ತಿ ಅಲ್ವಾ? ಅರ್ಜೆಂಟ್ ಆಗಿ ಬರ್ಬೇಕು ಅಂತ ಫೋನ್ ಹಾಕಿದ್ರಿ. ಯಾಕ ನನ್ನ ಜೀವನದಲ್ಲಿ ನಾನು ಕಣ್ಣಿಟ್ಟ ಹೆಣ್ಣನ್ನ ಅನುಭವಿಸ್ತಾ ಬಿಟ್ಟಿಲ್ಲ. ಆದ್ರೆ ಆ ಬಡಾಧಿಕಾರಿ ದೇವು ತಂಗಿ ಸೌಭಾಗ್ಯವನ್ನು ಪಡಿಲೇಬೇಕು ಅಂತ ಹಣ ಹೊಡೆದ ಕೊಟ್ಟು ದೇವುಗೆ ನಮಸ್ಕಾರ ಮಾಡಿ ಬೇಡ್ಕೊಂಡೆ. ನೀನ್ ತಂಗಿಯ ನಾನು ಕೊಟ್ಟು ಮದುವೆ ಮಾಡು ಅಂತ ನಗು ನಗ್ತಾ ಹೋದವನು ಹಾಗೆ ವಾಪಸ್ ತಂದು ಬಿಸಾಕೋದ. ಅದು ಅಲ್ಲದೆ ನಾಳೆ ನಂದನ್ ಜೊತೆ ಅವನ್ ತಂಗಿನ ಮದುವೆ ಮಾಡ್ತಾ ಇದ್ದಾನೆ. ಅವನು ಆ ಮನೆಯಲ್ಲಿ ಆಗ್ತಾ ಇದ್ದಾನೆ. ಇಲ್ಲ ಇಲ್ಲ, ಈ ಮದುವೆ ನಡಿಬಾರ್ದು. ಈತಕ್ಕೆ ನಾನು ಏನ್ ಬೇಕಾದ್ರೂ ಮಾಡಬಲ್ಲೆ.